ಎಲ್ಲ ಧ್ಯಾನ ಬಂಧುಗಳಿಗೆ, ಆತ್ಮ ಬಂಧುಗಳಿಗೆ ಅನಂತ ಕೋಟಿ ಕೋಟಿ ಪ್ರಣಾಮಗಳು. ಇಂದಿನ ಧ್ಯಾನ ಸ್ವಾಧ್ಯಾಯ ಸತ್ಸಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೆ ತುಂಬು ಹೃದಯದ ಸ್ವಾಗತ. ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ಧ್ಯಾನ ಗುರುಗಳಾದ ಪರಮ ಪೂಜ್ಯರಾದ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ಚರಣ ಕಮಲಗಳಿಗೆ ವಂದಿಸುತ್ತಾ, ಗುರುಮಾತಾ ಸ್ವರ್ಣಮಾಲಾ ಅಮ್ಮನವರ ಪಾದ ಕಮಲಗಳಿಗೆ ನಮಿಸುತ್ತಾ, ನಮ್ಮೆಲ್ಲರ ಚೈತನ್ಯ ಶಕ್ತಿಯಾಗಿರ್ತಕ್ಕಂಥ ಮಹಾವತಾರ ಬಾಬಾ ಅವರನ್ನ ಮಂದಿರದಲ್ಲಿ ಸ್ಮರಿಸುತ್ತಾ, ನನ್ನ ಗುರುಗಳಾದ ತಟ್ವಾಲಿ ಬಾಬಾ, ಬರ್ಫಾನಿ ಬಾಬಾ, ಮಹದಾನಂದ ಬಾಬಾಜಿಯವರನ್ನ ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ, ನಮ್ಮ ಮಾರ್ಗದರ್ಶಕ ಗುರುಗಳಾದ ಡಾಕ್ಟರ್ ಜೀವಂದರ್ ಕೇತಪ್ಪ ಸರ್ ಅವರಿಗೆ ವಂದಿಸುತ್ತಾ, ಅಯ್ಯಪ್ಪ ಪಿಂಡಿ ಸರ್ ಅವರಿಗೆ ವಂದಿಸುತ್ತಾ, ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ ಗಳಿಗೆ, ಪಿರಮಿಡ್ ಮಾಸ್ಟರ್ಸ್ ಗಳಿಗೆ ವಂದಿಸುತ್ತಾ, ಸೀತಾ ಮಾತೆ, ಯಶೋಧರ ಮಾತೆ, ವಸುಂಧರ ಮಾತೆಯರಿಗೆ ವಂದಿಸುತ್ತಾ, ಅವರೆಲ್ಲರ ಚೈತನ್ಯ ಶಕ್ತಿಯೊಂದಿಗೆ ನಮ್ಮ ಚೈತನ್ಯ ಶಕ್ತಿಯನ್ನು ಅನುಸಂಧಾನಗೊಳಿಸುತ್ತಾ ನಾವಿಂದಿನ ಸ್ವಾಧ್ಯಾಯವನ್ನ ಆರಂಭಿಸೋಣ ಮಾಸ್ಟರ್ಸ್. ನಮ್ಮ ಈ ಇಂದಿನ ಸ್ವಾಧ್ಯಾಯಕ್ಕಾಗಿ ನಮ್ಮವರೇ ಆಗಿರ್ತಕ್ಕಂಥ ಶ್ರೀಮತಿ ಸರೋಜಿನಿ ಮೇಡಮ್ ಅವರು ಇವತ್ತಿನ ಸ್ವಾಧ್ಯಾಯವನ್ನ ತೆಗೆದುಕೊಳ್ತಾ ಇದ್ದಾರೆ. ಅವರು ಪ್ರಾಣಶಕ್ತಿ ಅಂತಕ್ಕಂಥ ಪುಸ್ತಕದ ಒಂದು ಪರಿಚಯವನ್ನ ಮಾಡ್ತಾ ಇದ್ದಾರೆ. ಮೇಡಮ್ ಅವರ ಪರಿಚಯ ನಮ್ಮ ಗುಂಪಿನಲ್ಲಿರ್ತಕ್ಕಂಥ ಎಲ್ಲರಿಗೂ ಆಗಿದೆ. ಅವರು ನಮ್ಮವರೇ ಆಗಿರೋದ್ರಿಂದ ಅವರನ್ನ ತುಂಬು ಹೃದಯದಿಂದ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಸ್ವಾಗತವನ್ನ ಕೊಡ್ತಾ ಇದ್ದೀನಿ. ವೆಲ್ಕಮ್ ಮೇಡಮ್, ವೆಲ್ಕಮ್. ಓಟ್ ಯು ಮೇಡಮ್, ಓಟ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ನಮಸ್ಕಾರ ಎಲ್ಲರಿಗೂ. ಸ್ವಾಧ್ಯಾಯ ಮಾಡಿ ಧ್ಯಾನಕ್ಕೂ ಕೂಡಿಸ್ಬಿಡ್ರಿ ಮೇಡಮ್. ಓಕೆ, ಕೂಡಿಸ್ತೇನ್ರಿ. ಓಕೆ. ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರಿಗೆ ಹಾಗೂ ಸ್ವರ್ಣಮಾಲಾ ಅಮ್ಮನವರಿಗೆ ನಮಸ್ಕರಿಸುತ್ತಾ, ಜೊತೆಗೆ ಎಲ್ಲ ಸ್ಟೆಲ್ ಮಾಸ್ಟರ್ಗಳಿಗೂ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ನನ್ನ ಧ್ಯಾನ ಗುರುಗಳಾದಂತಹ ಕೆತ್ತಪ್ಪ ಗುರುಗಳಿಗೆ ನನ್ನ ಹೃದಯ ಪೂರ್ವಕ ನಮನಗಳನ್ನ ಸಲ್ಲಿಸುತ್ತಾ, ನನ್ನ ಎಲ್ಲ ವಸುಂಧರಾ ವಾರಿಯರ್ಸ್ ಗ್ರೂಪಿಗೂ ಕೂಡ ನಾನು ವಂದನೆಯನ್ನ ಸಲ್ಲಿಸುತ್ತಾ, ಈ ಗುಂಪಿನಲ್ಲಿ ಇರ್ತಕ್ಕಂಥ ಗೌರವ ಮೇಡಮ್ ಅವರಿಗೂ, ಅನ್ನಪೂರ್ಣ ಮೇಡಮ್ ಅವರಿಗೂ, ಜೊತೆಗೆ ಶೋಭಾ ಮೇಡಮ್ ಅವ್ರಿಗೂ, ಇನ್ನುಳಿದ ಎಲ್ಲರಿಗೂ ಕೂಡ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ, ಇವತ್ತು ನನಗೆ ಅವಕಾಶ ಕೊಟ್ಟಂತ ಒಂದು ಸ್ವಾಧ್ಯಾಯ ಮಾಡ್ತಕ್ಕಂತ ಒಂದು ಪುಸ್ತಕ ಇದು ಪ್ರಾಣಶಕ್ತಿ ಅಂತಕ್ಕಂಥದ್ದು. ಪ್ರಾಣಶಕ್ತಿ ಉಸಿರಿನ ಕುರಿತು, ಪ್ರಾಣದ ಕುರಿತು ಇರ್ತಕ್ಕಂತ ಒಂದು ಪುಸ್ತಕ ಇದು. ಇದು ಟಾರ್ಕುಮ್ ಸರಾಯ್ಡರಿಯನ್ ಅಂತಕ್ಕಂಥವ್ರು ಬರೆದಂತ ಒಂದು ಕೃತಿ ಇದು, ಅಮೆರಿಕದವರು. ಇವನ್ನ ಕನ್ನಡಕ್ಕೆ ಅನುವಾದ ಮಾಡಿದವರು ನಾಗಜ್ಯೋತಿ ಸುಮಲತಾ ರಾಜು ಅಂತ ಹೇಳಿ. ನಾಗಜ್ಯೋತಿ ಸುಮಲತಾ ರಾಜು ಅಂತ ಇದನ್ನ ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ಇದು ಸಂಪೂರ್ಣವಾಗಿ ಪ್ರಾಣ ಶಕ್ತಿಯ ಮೇಲೆ, ಉಸಿರು, ಪ್ರಾಣ ಅಂತಕ್ಕಂಥದ್ರ ಮೇಲೆ ವಿವರವಾಗಿ ಬರೆದಂತ ಒಂದು ಕೃತಿ, ಸುಂದರವಾದ ಕೃತಿ ಅಂತ ನಾನು ಹೇಳ್ತೇನೆ. ಆ ಒಂದು ಪುಸ್ತಕದ ಪರಿಚಯವನ್ನು ಮಾಡ್ಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇಲ್ಲಿ ಮೊದಲು ಲೇಖಕರ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಟಾರ್ಕಮ್ ಸರಾಯ್ಡೈರ್ ಇವರ ಇತ್ತೀಚಿನ ಕೃತಿ, ಇವರು ಹಲವಾರು ಕೃತಿಗಳನ್ನ ಬರೆದಿದ್ದಾರೆ. ಇತ್ತೀಚೆಗೆ ಅವರು ಈ ಕೃತಿಯನ್ನ ರಚನೆ ಮಾಡಿದ್ದಾರೆ. ಇವರ ಕೃತಿಗಳು ಹಲವಾರು ಪ್ರಕಟವಾಗಿವೆ, ಒಂದಲ್ಲ ಎರಡಲ್ಲ, ಬಹಳಷ್ಟು ಕೃತಿಗಳನ್ನ ಇವರ ಅಧ್ಯಾತ್ಮದ ರಂಗದಲ್ಲಿ, ಸಂಗೀತದ ಲೋಕದಲ್ಲಿ, ಆಮೇಲೆ ವಾದ್ಯಗಳ ಕುರಿತು, ವಾದ್ಯ ಕೃತಿಗಳು ಕೂಡ ಇವರ ಒಂದು ಕೃತಿಗಳು ಹೊರಬಿದ್ದಿವೆ ಅಂತಕ್ಕಂಥದ್ದನ್ನು ಹೇಳ್ಬೋದು. ಈ ಒಂದು ಟಾರ್ಕಮ್ ಸರಾಯ್ಡೈ ಅವರು ಈ ಒಂದು ಪ್ರಾಣಶಕ್ತಿ ಅಂತಕ್ಕಂಥ ಕೃತಿಯನ್ನ ಇತ್ತೀಚೆಗೆ ಬಿಡುಗಡೆ ಮಾಡಿದ್ದಾರೆ. ಈ ಕೃತಿ ಪ್ರಾಚೀನ ಪ್ರಜ್ಞೆ ಕೇಂದ್ರಗಳಿಂದ ಆಧುನಿಕ ಮಾನವನ ಜೀವನವನ್ನು ಸುಧಾರಿಸುವ ಈ ಸ್ಫೂರ್ತಿದಾಯಕ ಕೃತಿಯನ್ನು ಪ್ರಪಂಚದಾದ್ಯಂತ ಅನೇಕ ಆತ್ಮಯೋಗಿಗಳು ಉಪಯೋಗಿಸಿಕೊಳ್ಳುತ್ತಿದ್ದಾರೆ. ಈ ಒಂದು ಕೃತಿ ಪ್ರಾಚೀನವಾದಂತ ಒಂದು ಪ್ರಜ್ಞೆಯನ್ನ ಒಟ್ಟುಗೂಡಿಸಿಕೊಂಡು ಇವತ್ತಿನ ಆಧುನಿಕ ಜಗತ್ತಿನ ಈ ಒಂದು ಆಧ್ಯಾತ್ಮಿಕ ನೆಲೆಯೊಡೆಗೆ ಸಂಪರ್ಕವನ್ನ ಸಾಧಿಸಿದಂತ ಒಂದು ಸ್ಫೂರ್ತಿದಾಯಕವಾದಂತ ಒಂದು ಕೃತಿ ಇದು. ಪ್ರಾಚೀನ ಕಾಲದಲ್ಲಿ ಯಾವ ರೀತಿಯಾದಂತ ಒಂದು ಆಧ್ಯಾತ್ಮಿಕ ಅಥವಾ ಜ್ಞಾನದ ಮೂಲ ಇತ್ತು, ಇವತ್ತು ಏನಿದೆ ಅಂತಕ್ಕಂಥ ಎರಡು ಹಿಂದಿನದನ್ನ ಮತ್ತು ಮುಂದಿನ ಕೃತಿಗಳಿಗೆ, ಮುಂದಿನ ಒಂದು ಈ ಸ್ಪಿರಿಚುವಲ್ ಲೈನ್ಗೆ ಹೆಣಿಕೆಯನ್ನ ಕೊಟ್ಟು ಬರೆದಂತ ಒಂದು ಕೃತಿ ಇದು. ಇದನ್ನ ಪ್ರಪಂಚದಾದ್ಯಂತ ಬಹಳಷ್ಟು ಜನರು, ಬಹಳಷ್ಟು ಆತ್ಮಯೋಗಿಗಳು, ಬಹಳಷ್ಟು ಸ್ಪಿರಿಚುವಲ್ ಲೈನ್ ನಲ್ಲಿ ಇರ್ತಕ್ಕಂಥ ಎಲ್ಲಾ ಮಾಸ್ಟರ್ಸ್ಗಳು ಇದನ್ನ ಬಳಸ್ಕೊಳ್ತಕ್ಕಂಥದ್ದನ್ನ ನಾವು ಕಾಣ್ತೇವೆ. ಈ ಒಂದು ಕೃತಿ ಜರ್ಮನ್, ಡಚ್, ಪೋರ್ಚುಗೀಸ್, ಫ್ರೆಂಚ್, ಸ್ಪ್ಯಾನಿಷ್, ಇಟಾಲಿಯನ್, ಗ್ರೀಕ್, ಯುಗೋಸ್ಲಾವಿಯನ್, ಸ್ವೀಡಿಶ್, ಈ ಎಲ್ಲ ಭಾಷೆಗಳಲ್ಲಿಯೂ ಕೂಡ ಇನ್ನೂ ಹಲವು ಭಾಷೆಗಳಲ್ಲಿ ಇದು ಭಾಷಾಂತರ ಆಗಿದೆ, ತರ್ಜುಮೆಗೊಂಡಿದೆ ಅಂತಕ್ಕಂಥದ್ದನ್ನ ನಾವು ನೋಡ್ಬೋದು. ಅಮೆರಿಕ ಸಂಯುಕ್ತ ಸಂಸ್ಥಾನ ರಾಷ್ಟ್ರಗಳಲ್ಲಿ
ಪ್ರಪಂಚದ ಮತ್ತೆಷ್ಟೋ ದೇಶಗಳಲ್ಲಿ ಇವರ ಉಪನ್ಯಾಸಗಳು, ಚರ್ಚಾ ವೇದಿಕೆಗಳು ಆಯೋಜಿಸಲಾಗುತ್ತಿವೆ. ಈ ಟಾರ್ಕಮ್ ಸರಾಯ್ಡಾಯ್ ಅವರದು ಅಮೆರಿಕಾದಲ್ಲಿ ಅಷ್ಟೇ ಅಲ್ಲದೆ ಇನ್ನು ಎಷ್ಟೋ ಪಾಶ್ಚಿಮಾತ್ಯ ಮತ್ತು ಪೌರ್ವಾತ್ಯ ರಾಷ್ಟ್ರಗಳಲ್ಲಿ ಇವರ ಉಪನ್ಯಾಸಗಳು, ಇವರನ್ನ ಕರೆದು ಚರ್ಚಾ ವೇದಿಕೆಗಳು, ಇವರು ಮಾಡಿದಂತ ಈ ಒಂದು ಅಧ್ಯಾತ್ಮದ ರಂಗದಲ್ಲಿ ಮಾಡಿದಂತ ಚರ್ಚಾ ವೇದಿಕೆಗಳು, ಉಪನ್ಯಾಸಗಳು ಎಲ್ಲವೂ ಕೂಡ ಆಗಿವೆ. ಇವರು ಹಲವಾರು ಬುಕ್ಕುಗಳನ್ನ ತಮ್ಮ ಒಂದು ಅಧ್ಯಾತ್ಮದ ಅನುಭವವನ್ನ, ಅಧ್ಯಾತ್ಮದ ಜ್ಞಾನವನ್ನ ಹಂಚಿ ಇಟ್ಟಿದ್ದಾರೆ ಅಂತಕ್ಕಂಥದ್ದನ್ನ ಹೇಳ್ತಾರೆ. ಆ ನಂತರ ಇವರ ಜೀವನವೆಲ್ಲ ಮನುಷ್ಯರೆಲ್ಲರೂ ಆರೋಗ್ಯದಿಂದ, ಆನಂದದಿಂದ, ಯಶಸ್ವಿಯಾಗಿ ಜೀವಿಸಲು ಸಹಕರಿಸುವ ಮಹತ್ತರವಾದ ಉದ್ದೇಶದಿಂದಲೇ ಸಾಗುತ್ತಿವೆ. ಟಾರ್ಕಮ್ ಸರಾಯ್ಡಾಯ್ ಇವ್ರ ಉದ್ದೇಶ ಏನಪ್ಪಾ ಅಂತಂದ್ರ ಅವ್ರ ಜೀವ ಇಡೀ ಎಲ್ಲಾ ಮಾಡ್ತಾ ಬಂದಿರೋದು ಇದೇ ಕೆಲಸ. ಏನಂತಂದ್ರ ಮನುಷ್ಯರೆಲ್ಲರೂ ಆರೋಗ್ಯವಾಗಿರ್ಬೇಕು, ಆನಂದವಾಗಿರ್ಬೇಕು, ಯಶಸ್ವಿ ಜೀವನವನ್ನ ನಡೆಸ್ಬೇಕು. ಆ ಒಂದು ಕೆಲಸಕ್ಕೆ ನಾವೆಲ್ಲ ಸಹಕರಿಸೋಣ ಅಂತಕ್ಕಂತ ಉದ್ದೇಶದಿಂದ ಅವರು ತಮ್ಮ ಜೀವನವನ್ನು ಸಾಗಿಸ್ತಕ್ಕಂಥವ್ರು ದಣಿವರಿಯದ ಮಹಾಯೋಗಿಗಳು. ಇವರಿಗೆ ಈ ಒಂದು ನಿಟ್ಟಿನಲ್ಲಿ, ಈ ಒಂದು ಕಾಯಕದಲ್ಲಿ, ಈ ಒಂದು ಸ್ಪಿರಿಚುವಲ್ ರಂಗದ ಒಂದು ಕಾಯಕದಲ್ಲಿ ಅವರಿಗೆ ಯಾವಾಗೂ ದಣಿವಿಲ್ಲ. ದಣಿವರಿಯದ ಮಹಾಯೋಗಿ ಅಂತ ಇವರನ್ನು ಹೇಳ್ಬೋದು. ತನ್ನ ಪ್ರೀತಿ, ಅತ್ಯುನ್ನತಾಶಯದ ಸಂದೇಶಗಳನ್ನು ವಿಸ್ತಾರವಾಗಿ ಸಾರುತ್ತಲೇ ಇದ್ದಾರೆ. ಪ್ರೀತಿ ಮತ್ತು ಅತ್ಯುನ್ನತವಾದಂತ ಅವರ ಆಶಯ, ಅವರ ಮಾನವ ಕುಲದ ಒಂದು ಬಯಕೆ, ಮಾನವ ಕುಲದ ಮೇಲೆ ಇರ್ತಕ್ಕಂಥ ಪ್ರೀತಿ, ಇದನ್ನೆಲ್ಲ ಅವರು ಸತತವಾಗಿ ಸಾರುತ್ತಾ ತಮ್ಮ ಪುಸ್ತಕಗಳ ಮುಖಾಂತರ ಮತ್ತು ಚರ್ಚಾ ವೇದಿಕೆಗಳ ಮುಖಾಂತರ ಅವರು ಸಾರುತ್ತಲೇ ಇದ್ದಾರೆ ಅಂತಕ್ಕಂಥದ್ದನ್ನ ನಾವು ನೋಡ್ಬೇಕು. ಇಲ್ಲಿ ಬಾಲ್ಯದಲ್ಲಿ ಪ್ರಾಚೀನ ಪ್ರಜ್ಞೆಯನ್ನು ಅಧ್ಯಯನ ಮಾಡಿ ಎಲ್ಲಾ ದೇಶಗಳಲ್ಲಿಯ ವೇದಾಂತಗಳನ್ನು ಧರ್ಮಗಳನ್ನು ಅರ್ಥ ಮಾಡಿಕೊಂಡಿದ್ದಾರೆ. ವಾದ್ಯಗಳ ಧ್ವನಿ ಸಂಗೀತದಲ್ಲಿ ನೈಪುಣ್ಯತೆಯನ್ನು ಸಾಧಿಸಿದ್ದಾರೆ. ಇವರು ತಮ್ಮ ಬಾಲ್ಯಾವಸ್ಥೆಯಲ್ಲಿಯೇ ಇವರು ಜಗತ್ತಿನ ಎಲ್ಲಾ ವೇದಾಂತಗಳನ್ನ, ಧರ್ಮ ಗ್ರಂಥಗಳನ್ನ ಅಧ್ಯಯನ ಮಾಡಿದ್ದಾರೆ. ಜೊತೆಗೆ ವಾದ್ಯಗಳ ಧ್ವನಿ, ಬೇರೆ ಬೇರೆ ವಾದ್ಯಗಳ ಒಂದು ನೈಪುಣ್ಯತೆಯನ್ನು ಇವರು ಪಡೆದಿದ್ದಾರೆ. ಮತ್ತೆ ವಾದ್ಯಗಳ ಧ್ವನಿ, ಸಂಗೀತದ ಜ್ಞಾನ ಕೂಡ ಇವರಿಗಿತ್ತು ಅಂತಕ್ಕಂಥದ್ದನ್ನ ಇಲ್ಲಿ ವ್ಯಕ್ತಪಡಿಸ್ತಾರೆ. ಇಷ್ಟೊಂದು ವಿಶಾಲವಾದ ಜ್ಞಾನದ ನೈಪುಣ್ಯತೆಯನ್ನು ಹೊಂದಿದಂತ ಒಬ್ಬ ವ್ಯಕ್ತಿ ಇವರು ಟಾರ್ಕಮ್ ಸರಾಯ್ಡಾಯ್ ಅಂತಕ್ಕಂಥವರು. ಆ ನಂತರ ಜೀವನದ ಎಲ್ಲಾ ಕೋಣಗಳನ್ನು ಸ್ಪರ್ಶಿಸುತ್ತಾ ಆಧ್ಯಾತ್ಮಿಕ ವಿಷಯಗಳನ್ನು ಬಹಳ ನೇರವಾಗಿ, ಸುಲಭವಾಗಿ, ಉತ್ಸಾಹವನ್ನು ಉಂಟು ಮಾಡುವ ರೀತಿಯಲ್ಲಿ ಹಲವಾರು ಪುಸ್ತಕಗಳನ್ನು ರಚಿಸಿದ್ದಾರೆ. ಇವರು ಕೇವಲ ಅಧ್ಯಾತ್ಮದಲ್ಲ, ಜೀವನದ ಎಲ್ಲಾ ಕೋಣಗಳಲ್ಲಿಯೂ ಕೂಡ ಇವರು ತಮ್ಮ ಕೃತಿಗಳನ್ನ ರಚನೆ ಮಾಡಿ ಆದ್ರೆ ಅಧ್ಯಾತ್ಮ ರಂಗದಲ್ಲಿ ಬಹಳ ಸುಲಭವಾದಂತ, ನೇರವಾದಂತ, ಉತ್ಸಾಹ ಭರಿತವಾದಂತ, ಸ್ಫೂರ್ತಿದಾಯಕವಾದಂತ ಪುಸ್ತಕಗಳನ್ನ ರಚಿಸಿದ್ದಾರೆ ಅಂತಕ್ಕಂಥದ್ದನ್ನ ನೋಡ್ಬೋದು. ಬಹಳಷ್ಟು ಜೀವನಾನುಭವಗಳನ್ನು ಗಳಿಸಿ ಸ್ವಂತ ಮಾಡಿಕೊಂಡಿದ್ದಾರೆ. ಬಹಳಷ್ಟು ತಮ್ಮ ಅನುಭವಗಳನ್ನ ಗಳಿಸಿ ಆ ಅನುಭವಗಳನ್ನ ಅವರು ಸ್ವಂತ ಮಾಡಿಕೊಂಡು ಅವುಗಳನ್ನ ಬರೆದಿದ್ದಾರೆ ಅಂತಕ್ಕಂಥದ್ದನ್ನ ನೋಡಬಹುದು. ಆತ್ಮವಿದ್ಯೆಯನ್ನು ಎಲ್ಲರಿಗೂ ತಲುಪಿಸುವ ದೀಕ್ಷೆಯನ್ನು ವಹಿಸಿದ್ದಾರೆ. ಜೀವನದ ಪದಾರ್ಥವನ್ನು ಅರಿಯಲು ಇವರು ಕೃತಿಗಳನ್ನು ಓದುವುದು ಅನಿವಾರ್ಯ. ಇವರು ಆತ್ಮವಿದ್ಯೆಯನ್ನು ಎಲ್ಲರಿಗೂ ತಲುಪಿಸಬೇಕು. ಈ ಆತ್ಮ ಅನ್ನೋದೇನು, ಅಥವಾ ಈ ಅಧ್ಯಾತ್ಮದ ಬಗ್ಗೆ ಎಲ್ಲರಿಗೂ ಜ್ಞಾನವನ್ನು ಮುಟ್ಟಿಸ್ಬೇಕು ಅಂತಕ್ಕಂಥ ಒಂದು ದೀಕ್ಷೆಯನ್ನ ತಗೊಂಡಂತ ವ್ಯಕ್ತಿ ಜೀವನದ ಪದಾರ್ಥವನ್ನು ಅರಿಯಲು ಇವರ ಕೃತಿಗಳನ್ನು ಓದುವುದು ಅನಿವಾರ್ಯ. ಈ ಒಂದು ಅಧ್ಯಾತ್ಮ ರಂಗದಲ್ಲಿ ಈ ಜೀವನದ ಪದಾರ್ಥವನ್ನ ಅರಿಬೇಕು ಅಂತಂದ್ರೆ, ಜೀವನವನ್ನ ಅರಿತುಕೊಳ್ಳಬೇಕು ಅಂತಂದ್ರೆ ಇವರ ಕೃತಿಗಳನ್ನು ಓದೋದು ಎಲ್ಲ ಜ್ಞಾನಿಗಳಿಗೆ, ಅಧ್ಯಾತ್ಮವಾದಿಗಳಿಗೆ ಬಹಳಷ್ಟು ಅವಶ್ಯಕತೆ ಇದೆ ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ದಾರೆ. ಆಧ್ಯಾತ್ಮಿಕ ರಹಸ್ಯಗಳನ್ನೆಲ್ಲ ಅದ್ಭುತವಾಗಿ ಕಂಡು ಹಿಡಿದು ಈ ಜ್ಞಾನವನ್ನು ನಿತ್ಯ ಜೀವನದಲ್ಲಿ ಹೇಗೆ ಉಪಯೋಗಿಸಬೇಕು ಎಂಬುದನ್ನು ಅವರು ಇಲ್ಲಿ ಪ್ರಯತ್ನ ಪೂರ್ವಕವಾಗಿ ಹೆಣೆದಿದ್ದಾರೆ. ಅವರ ಪ್ರಯತ್ನ ಮಾಡುತ್ತಿರುವ ಮಹಾದ್ರಷ್ಟ ಇವರದು. ಈ ರೀತಿ ಒಂದು ತಮ್ಮ ಪ್ರತಿನಿತ್ಯದ ಜೀವನದಲ್ಲಿ ಅಧ್ಯಾತ್ಮದ ಜ್ಞಾನವನ್ನ ಯಾವ ರೀತಿ ಬಳಸಬೇಕು, ಅದನ್ನ ಯಾವ ರೀತಿ ಉಪಯೋಗಿಸ್ಕೊಳ್ಬೇಕು, ಅದರಿಂದ ಯಾವ ರೀತಿ ಜೀವನವನ್ನ ಸುಂದರಗೊಳಿಸ್ಕೊಳ್ಬೇಕು ಅಂತಕ್ಕಂತ ಪ್ರಯತ್ನವನ್ನ ಮಾಡಿದಂತ ಒಬ್ಬ ಮಹಾನ್ ವ್ಯಕ್ತಿ ಇವರು ಅಂತಕ್ಕಂಥದ್ದನ್ನ ನಾವು ಇಲ್ಲಿ ನೋಡ್ತೇವೆ. ಲೇಖಕರ ಬಗ್ಗೆ ಇವರು ಈ ಒಂದು ಪುಸ್ತಕದಲ್ಲಿ ಸುಮಾರು 30 ಯೂನಿಟ್ಗಳನ್ನ ಹೇಳಿದ್ದಾರೆ. ಇಲ್ಲಿ ನೋಡ್ರಿ, ಸುಮಾರು 30 ಅಧ್ಯಾಯಗಳನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಮೊದಲನೇದ್ದು ಪ್ರಾಣಶಕ್ತಿ, ಅನಂತ,
ಆಲೋಚನೆ, 4ನೇದು ಅಂತರಿಕ್ಷಗಳ ಸುಳಿವು, 5ನೇದು 3 ಶಕ್ತಿಗಳು, 6ನೇದು ಅಂತಸ್ಫೂರ್ತಿ, 7ನೇದು ಸಹಯೋಗ, 8ನೇದು ಅಂತಸಾಕ್ಷಿ, 9ನೇದು ಕಾಂತಿ ವರ್ಣ ನಾದ ಚಲನೆ, 10ನೇದು ಪ್ರಾರ್ಥನೆ, 11ನೇದು ದುರಭಿಮಾನ, 12ನೇದು ವಿಸ್ಫೋಟಗಳು, 13ನೇದು ದ್ವಾರಪಾಲಕರು, 14ನೇದು ಉಡುಗೊರೆಗಳು, 15ನೇದು ಅಸ್ವಸ್ಥತೆಯ ನಿವೃತ್ತಿ, 16ನೇದು ಓಂಕಾರ, 17ನೇದು ಸತ್ಯ ಪ್ರಕಾಶಿನಿ, 18ನೇದು ಸಮ್ಮೇಳನಗಳು, 19ನೇದು ಸಂಘಗಳು, 20ನೇದು ನೀರು, 21ನೇದು ಪರಿಣಾಮ ಕ್ರಮ, 22ನೇದು ಮಾಧ್ಯಮಿಕ ಸಂವಹನ, 23ನೇದು ಶುದ್ಧಿ, 24ನೇದು ಸಂಪೂರ್ಣ ಸಿದ್ಧತೆ, 25ನೇದು ಕಾಲುಷ್ಯಗಳು, 26ನೇದು ಸಹಯೋಗ, 27ನೇದು ವಿಶ್ವಾಸ, 28ನೇದು ಪ್ರಸಾರಗಳು, 29ನೇದು ಜೈವಿಕ ತಾಪಮಾನಗಳು, 30ನೇದು ಹಾನಿ ಅಂತಕ್ಕಂತ ಈ ಎಲ್ಲ ಯೂನಿಟ್ಗಳನ್ನ ಸಣ್ಣ ಸಣ್ಣ ವಿಭಾಗಗಳನ್ನ ಇವರು ಇಲ್ಲಿ ಬರೆದಿದ್ದಾರೆ. ಈ 30 ಅಧ್ಯಾಯಗಳನ್ನ ಈ ಒಂದು ಪುಸ್ತಕದಲ್ಲಿ ನಾವು ಅಧ್ಯಯನ ಮಾಡಬಹುದು. ತುಂಬಾ ಸುಂದರವಾದಂತ ವಿಚಾರಗಳನ್ನ ಅವರು ವ್ಯಕ್ತಪಡಿಸಿದ್ದಾರೆ ಅಂತಕ್ಕಂಥದ್ದನ್ನ ನಾನು ಹೇಳ್ತಾ, ಅವರ ಮೊದಲನೆಯ ಒಂದು ಯೂನಿಟ್, ಮೊದಲನೆಯ ಒಂದು ಅಧ್ಯಾಯ ಪ್ರಾಣಶಕ್ತಿ. ಈ ಪ್ರಾಣಶಕ್ತಿಯ ಮೇಲೆ ಅವರು ಏನನ್ನ ವ್ಯಕ್ತಪಡಿಸಿದ್ದಾರೆ ಅಂತಕ್ಕಂಥದ್ದನ್ನ ಇವಾಗ ನೋಡೋಣ. ಪ್ರಾಣಶಕ್ತಿ ಎಲ್ಲಾ ಅಡೆತಡೆಗಳನ್ನು ಮೆಟ್ಟಿ ನಿಲ್ಲುತ್ತದೆ ಎಂದು ನಾನು ದೃಢವಾಗಿ ಹೇಳುತ್ತಿದ್ದೇನೆ. ಅವ್ರೇನ್ ಹೇಳ್ತಾರೆ, ಪ್ರಾಣಶಕ್ತಿ ಎಲ್ಲಾ ಅಡೆತಡೆಗಳನ್ನ, ಎಲ್ಲಾ ಶಕ್ತಿಗಳನ್ನ ಮೆಟ್ಟಿ ನಿಲ್ಲುತ್ತದ ಅಂತಕ್ಕಂಥದ್ದನ್ನ ಅವರು ದೃಢವಾಗಿ ಇಲ್ಲಿ ನಾನು ವ್ಯಕ್ತಪಡಿಸ್ತೇನೆ ಅಂತಕ್ಕಂಥದ್ದನ್ನ ನೋಡ್ಬೋದು. ಪ್ರಾಣಶಕ್ತಿಯ ಹರಿವನ್ನು ತಡೆಯುವಂತ ಶಕ್ತಿ ಯಾವುದೂ ಇಲ್ಲ. ಪ್ರಾಣಶಕ್ತಿಯ ಒಂದು ಹರಿವನ್ನ, ಪ್ರಾಣಶಕ್ತಿಯ ಒಂದು ಚಲನೆಯನ್ನ, ಪ್ರಾಣಶಕ್ತಿಯ ಶಕ್ತಿಗೆ ವಿರುದ್ಧವಾಗಿ ನಿಂತು ತಡೆಯುವಂತಹ ಶಕ್ತಿ ಇನ್ನೊಂದು ಯಾವುದೂ ಇಲ್ಲ ಅಂತಕ್ಕಂಥದ್ದನ್ನ ಅವರು ಸ್ಪಷ್ಟವಾಗಿ ಇಲ್ಲಿ ವ್ಯಕ್ತಪಡಿಸಿದ್ದಾರೆ. ಆಮೇಲೆ ಪ್ರಾಣಶಕ್ತಿ ಇರುವುದು ಮತ್ತಷ್ಟು ಪ್ರಾಣಶಕ್ತಿಯನ್ನು ಒಟ್ಟುಗೂಡಿ ಸಂಗ್ರಹಿಸಿಕೊಳ್ಳುವುದು ಮಾತ್ರವೇ ಸಾಕಾಗುವುದಿಲ್ಲ. ಪ್ರಾಣಶಕ್ತಿಯನ್ನು ಹೊಂದೋದು, ಪ್ರಾಣಶಕ್ತಿಯನ್ನ ಸಂಗ್ರಹಿಸೋದು, ಅದನ್ನು ಕೂಡಿಡೋದು ಇಷ್ಟವೇ ಸಾಕಾಗುವುದಿಲ್ಲ ಅಂತ ಹೇಳ್ತಾರ ಅವರು. ಪ್ರಾಣಶಕ್ತಿ ಇಲ್ಲದಿರುವುದು ಎಷ್ಟು ದುರದೃಷ್ಟವೋ, ಇರುವ ಪ್ರಾಣಶಕ್ತಿಯನ್ನು ಬಳಸದೇ ಇರುವುದು ಸಹ ಅಷ್ಟೇ ನಿಷ್ಪ್ರಯೋಜಕ. ಏನ್ ನಮ್ಮ ಹತ್ರ ಪ್ರಾಣಶಕ್ತಿ ಅದ, ನಾವೇನು ಧ್ಯಾನದಿಂದ ಪ್ರಾಣಶಕ್ತಿಯನ್ನು ಗಳಿಸ್ತೇವೆ, ಇದನ್ನ ನಾವು ಬಳಸ್ಬೇಕು. ಕೇವಲ ಇದ್ದಂತ ಪ್ರಾಣಶಕ್ತಿಯನ್ನ ನಾವು ಕೂಡಿಡೋದು ಕೂಡ ನಾವು ಪ್ರಾಣಶಕ್ತಿಯನ್ನ ಬಳಸಲಾರದಕ್ಕಿಂತಲೂ ಹೆಚ್ಚಿನ ದುರದೃಷ್ಟ ಅಂತಕ್ಕಂಥದ್ದನ್ನ ವ್ಯಕ್ತಪಡಿಸ್ತಾರೆ. ಅಂದ್ರೆ ಪ್ರಾಣಶಕ್ತಿ ಇದೆಯಲ್ಲ, ಇದ್ದಂತ ಈ ಪ್ರಾಣಶಕ್ತಿಯನ್ನ ನಾವು ಒಟ್ಟುಗೂಡಿಸಿಕೊಂಡಂತ ಪ್ರಾಣಶಕ್ತಿಯನ್ನ ಕೇವಲ ಕೊಂಡ್ರೆ ಸಾಕಾಗೋದಿಲ್ಲ, ಅದನ್ನ ಬಳಸಬೇಕು, ಅದನ್ನ ಬಳಸ್ತಾ ಇರ್ಬೇಕು, ಅದನ್ನ ಸಮಾಜಕ್ಕೆ ಹಂಚ್ತಾ ಇರ್ಬೇಕು. ಅಂದಾಗ ಮಾತ್ರ ಆ ಪ್ರಾಣಶಕ್ತಿ ಉತ್ತಮವಾದಂತ ಪದಾರ್ಥವಾಗ್ತದ ಅಂತಕ್ಕಂಥದ್ದನ್ನ ಇಲ್ಲಿ ವ್ಯಕ್ತಪಡಿಸ್ತಾರೆ. ಯಾವಾಗ ನಮಗ್ ಪ್ರಾಣಶಕ್ತಿ ಇಲ್ಲ ಅಂತೀವಲ್ಲ, ಅದಕ್ಕಿಂತಲೂ ನಿಷ್ಪ್ರಯೋಜಕ ಆಗ್ತದೆ ನಾವು ಇದ್ದಂತ ಪ್ರಾಣಶಕ್ತಿಯನ್ನ ಬಳಸದಿದ್ರೆ ಅಂತಕ್ಕಂಥ ಅಭಿಪ್ರಾಯವನ್ನ ಅವರಿಗೆ ವ್ಯಕ್ತಪಡಿಸಿದ್ದಾರೆ. ಇರುವ ಪ್ರಾಣಶಕ್ತಿಯನ್ನು ಬಳಸದೇ ಇರುವುದು ಸಹ ಅಷ್ಟೇ ನಿಷ್ಪ್ರಯೋಜಕ. ಉಪಯೋಗಿಸದೇ ಇರುವ ಪ್ರಾಣಶಕ್ತಿಯು ನಾಡಿ ಮಂಡಲದ ಶಾಖೆಗಳಲ್ಲಿ ಕಸದಂತೆ, ಸ್ಫಟಿಕಗಳಂತೆ ಸಂಗ್ರಹವಾಗಿ ಬಿಡುತ್ತದೆ. ನೋಡ್ರಿ, ಉಪಯೋಗಿಸದೇ ಇರುವ ಪ್ರಾಣಶಕ್ತಿ ಮನುಷ್ಯನ ದೇಹದಲ್ಲಿ ಇರ್ತಕ್ಕಂಥ, ಮನುಷ್ಯನ ಧ್ಯಾನದಿಂದ ಕೂಡಿದಂತ ಪ್ರಾಣಶಕ್ತಿಯನ್ನ ನಾವು ಬಳಸದೇ ಇದ್ದೀವಿ, ಉಪಯೋಗಿಸದೇ ಇದ್ದೀವಿ ಅಂತಂದ್ರ ನಾಡಿ ಮಂಡಲದ ಶಾಖೆಗಳಲ್ಲಿ, ಅಂದ್ರೆ ಮನುಷ್ಯನ ದೇಹದ ನಾಡಿ ಮಂಡಲದ ಪ್ರತಿ ಒಂದು ಶಾಖೆಗಳಲ್ಲಿ ಅದು ಕಸದಂಗ ಬಿದ್ದು ಬಿಡ್ತದಂತ, ಕಸದಂಗ ಸೇಖರಣೆ ಆಗ್ತದಂತ. ಅದಕ್ಕಾಗಿ ಕಸದಂತೆ, ಸ್ಫಟಿಕದಂತೆ ಸಂಗ್ರಹವಾಗಿ ಬಿಡುತ್ತದೆ. ಅದನ್ನ ನಾವೇನ್ ಮಾಡ್ಬೇಕು, ಬಳಸ್ಬೇಕು. ಪ್ರಾಣಶಕ್ತಿಯನ್ನ ಬಳಸ್ತಾ ಇರ್ಬೇಕು, ಅದರ ಪ್ರಯೋಗ ಮಾಡ್ತಾ ಇರ್ಬೇಕು, ಅದನ್ನ ಹಂಚ್ತಾ ಇರ್ಬೇಕು ಅಧ್ಯಾತ್ಮದ ನೆಲೆಯಲ್ಲಿ ಅಂತಕ್ಕಂಥದ್ದನ್ನ ಅವರು ಹೇಳ್ತಾರೆ. ನಾಡಿ ಪ್ರಸಾರ ನಾಳಗಳಲ್ಲಿ ಹೀಗೆ ಶಕ್ತಿ ವ್ಯರ್ಥಗಳು ಸಂಗ್ರಹವಾಗುತ್ತಿರುವಾಗ ಎಲ್ಲಾ ರೀತಿಯ ಕಷ್ಟಕರವಾದ ಪರಿಣಾಮಗಳು ನಾಡಿ ವ್ಯವಸ್ಥೆಯಲ್ಲಿ ಸ್ಥಾನ ಮಾಡಿಕೊಂಡು ಪ್ರಾಣಶಕ್ತಿಯ ಹರಿವಿಗೂ ಮತ್ತು ಸಂಗ್ರಹವಾಗುತ್ತಿರುವ ವ್ಯರ್ಥ ಸ್ಫಟಿಕಗಳ ನಡುವೆ ಉಂಟಾಗುವ ಘರ್ಷಣೆಯಿಂದ ದೇಹ ವ್ಯವಸ್ಥೆಗೆ ಬಹಳಷ್ಟು ಹಾನಿ ಉಂಟಾಗುತ್ತದೆ. ನೋಡ್ರಿ, ನಾವು ಪ್ರಾಣಶಕ್ತಿಯನ್ನ ದೇಹದಲ್ಲಿ ಇಟ್ಕೊಂಡು ಅದನ್ನು ಬಳಸದೇ ಇದ್ದೀವಂತಂದ್ರ ಆ ಹರಿವನ್ನ, ನಾವು ಪ್ರಾಣಶಕ್ತಿಗೆ ಹರಿವನ್ನು ಕೊಡದೇ ಇದ್ರ ಅದರಿಂದ ನಮ್ಮ ದೇಹದಲ್ಲಿ ಬಹಳಷ್ಟು ಏನಾಗ್ತದ, ಘರ್ಷಣೆ ಆಗ್ತದ. ಅದಕ್ಕಾಗಿ ನಾವು ಪ್ರಾಣಶಕ್ತಿಯ ಹರಿವಿಗೂ ಮತ್ತು ಸಂಗ್ರಹವಾಗುತ್ತಿರುವ ವ್ಯರ್ಥ ಸ್ಫಟಿಕಗಳ ನಡುವೆ ಮನುಷ್ಯನ ದೇಹದಲ್ಲಿ ಇರ್ತಕ್ಕಂಥ ಶಕ್ತಿ
ಸ್ಫಟಿಕದಂತಹ ಶಕ್ತಿಗೂ ಈ ಪ್ರಾಣಶಕ್ತಿ ಸಂಗ್ರಹವಾದಂತ ಪ್ರಾಣಶಕ್ತಿಗೆ ಘರ್ಷಣೆ ಆದಾಗ ಅಲ್ಲಿ ಬಹಳಷ್ಟು ದೇಹದಲ್ಲಿ ಹಾನಿ ಉಂಟಾಗ್ತದ, ಬಹಳಷ್ಟು ಕಷ್ಟಗಳು ಆಗ್ತಾವ ದೇಹಕ್ಕ. ಅದಕ್ಕಾಗಿ ಪ್ರಾಣಶಕ್ತಿಯನ್ನ ನಾವು ಸದಾ ಬಳಸ್ತಾ ಇರಬೇಕು ಅಂತಕ್ಕಂಥದ್ದನ್ನು ಇವ್ರು ವ್ಯಕ್ತಪಡಿಸ್ತಾರೆ. ನಾವು ಧ್ಯಾನ ಮಾಡಿ ಸಂಗ್ರಹಿಸಿದಂತ ನಾವು ಉಸಿರಾಡ್ತಕ್ಕಂಥ ಒಂದು ಈ ಪ್ರಾಣಶಕ್ತಿಯನ್ನ, ಎನರ್ಜಿಯನ್ನ, ಈ ಕಾಸ್ಮಿಕ್ ಎನರ್ಜಿಯನ್ನ ನಾವು ಹಂಚ್ತಾ ಇರ್ಬೇಕು. ಇದ್ರ ಬಗ್ಗೆ ಜ್ಞಾನವನ್ನ ಹೇಳ್ತಾ ಇರ್ಬೇಕು. ಇದನ್ನ ಬೇರೆಯವರಿಗೆ ಕೊಡ್ತಾ ಇರ್ಬೇಕು, ಜ್ಞಾನವನ್ನ, ಧ್ಯಾನವನ್ನ. ಅಂದ್ರ ಮಾತ್ರ ಇದಕ್ಕೆ ಒಂದು ಸರಿಯಾದ ಕಲ್ಪನೆ ಬರ್ತದ, ಸರಿಯಾದ ಉಪಯೋಗ ಆಗ್ತದ ಅಂತಕ್ಕಂಥದ್ದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅಂತಸ್ಫೂರ್ತಿ ಪ್ರವಾಹಗಳಂತೆ ಅಸಾಧಾರಣ ಕುತೂಹಲದಿಂದ, ಉತ್ಸಾಹದಿಂದ, ಸದುದ್ದೇಶಗಳಿಂದ ಎಲ್ಲರಿಗೂ ಸಹಾಯ ಮಾಡಬೇಕು. ಏನ್ ಹೇಳ್ತಾರೆ ಇವರು? ಅಂತಸ್ಫೂರ್ತಿ ಪ್ರವಾಹಗಳಂತೆ ಅಸಾಧಾರಣ ಕುತೂಹಲದಿಂದ, ಉತ್ಸಾಹದಿಂದ, ಸದುದ್ದೇಶಗಳಿಂದ ಎಲ್ಲರಿಗೂ ಸಹಾಯ ಮಾಡಬೇಕು. ಮನುಷ್ಯ ಆದವ ತನ್ನ ಅಂತಸ್ಫೂರ್ತಿಯಿಂದ, ಸದುದ್ದೇಶದಿಂದ ಏನ್ ಮಾಡ್ಬೇಕು? ಎಲ್ಲರಿಗೂ ಸಹಾಯ ಮಾಡ್ತಾ ಇರ್ಬೇಕು ಈ ಧ್ಯಾನದ ನಿಟ್ಟಿನಲ್ಲಿ ಅಂತಕ್ಕಂಥದ್ದನ್ನ ಹೇಳ್ತಾರೆ. ಸಹಾಯ ಮಾಡಬೇಕೆಂಬ, ಎಲ್ಲರಿಗೂ ಸೇವೆ ಮಾಡಬೇಕೆಂಬ ಪ್ರೇರಣೆಯಂತೆ ಸೃಜನಾತ್ಮಕತೆಯಿಂದ ಜ್ಞಾನೋದಯ ಪ್ರೇರಿತ ಜಿಜ್ಞಾಸೆಯಂತೆ ಜ್ಞಾನೋದಯವನ್ನು ಪಡೆಯಬೇಕೆಂಬ, ಉದ್ಧಾರ ಮಾಡಿಕೊಳ್ಳಬೇಕೆಂಬ ಪ್ರಬಲವಾದ ಅಂತಃಪ್ರೇರಣೆಯಂತೆ ಮಾರ್ಗದರ್ಶಕನಂತೆ ಎಲ್ಲರನ್ನು ಮುಂದಿದ್ದು ನಡೆಸಬೇಕೆಂದು ಎಲ್ಲರಿಗೂ ಬೋಧಿಸಬೇಕೆಂದರು. ಇಲ್ಲಿ ಹೇಳ್ತಾರ, ನಮ್ಮ ಜ್ಞಾನವನ್ನ, ನಮ್ಮ ಧ್ಯಾನದ ಶಕ್ತಿಯನ್ನ, ನಮ್ಮ ಪ್ರಾಣ ಶಕ್ತಿಯನ್ನ ಎಲ್ಲರಿಗೂ ಜ್ಞಾನಕ್ಕಾಗಿ, ಜ್ಞಾನೋದಯಕ್ಕಾಗಿ, ಮತ್ತೆ ಧ್ಯಾನಕ್ಕಾಗಿ, ಅವರ ಜೀವನದ ಒಂದು ಸ್ಫೂರ್ತಿಗಾಗಿ ನಾವು ಬಳಸ್ತಾ ಇರಬೇಕು, ಹಂಚ್ತಾ ಇರಬೇಕು, ಕೊಡ್ತಾ ಇರಬೇಕು. ಅದನ್ನ ಯಾವತ್ತೂ ಹಂಚ್ತಾ ಇರಬೇಕು, ಬಳಸ್ತಾ ಇರಬೇಕು ಅಂತಕ್ಕಂಥದ್ದನ್ನ ಮಾರ್ಗದರ್ಶನ ಮಾಡ್ತಾ ಇರಬೇಕು. ಇನ್ನೊಬ್ಬರಿಗೆ ಜಗತ್ತಿನಲ್ಲಿ ಎಲ್ಲರಿಗೂ ಮಾರ್ಗದರ್ಶನ ಮಾಡಬೇಕು. ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಈ ಧ್ಯಾನವನ್ನ ಮತ್ತು ಜ್ಞಾನವನ್ನ ಕಲಿಸ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಪ್ರಾಣಶಕ್ತಿಯನ್ನ ನಾವು ಬಳಸ್ತಾ ಇರಬೇಕು, ಬೋಧಿಸ್ತಿರ್ಬೇಕು ಅಂತಕ್ಕಂಥದ್ದನ್ನ ಇವ್ರು ಹೇಳ್ತಾರೆ. ಆ ನಂತರ ಎಲ್ಲರಿಗೂ ಯುಕ್ತ ಸೇವೆ ಮಾಡಬೇಕೆಂದರೂ ಸ್ಪಷ್ಟವಾದ ಸೃಜನಶೀಲವಾದ ಆಲೋಚನೆಯ ವಿಧಾನದಿಂದ ಇರಬೇಕೆಂದರೂ ಅತ್ಯಂತ ಪ್ರೋತ್ಸಾಹದಂತೆ ಪ್ರಾಣಶಕ್ತಿಯು ಪ್ರಕಟವಾಗುತ್ತಿರುತ್ತದೆ. ನೋಡ್ರಿ, ಯಾವಾಗ ನಾವು ನಮ್ಮಲ್ಲಿರ್ತಕ್ಕಂಥ ಒಂದು ಜ್ಞಾನವನ್ನ ಅಥವಾ ಒಂದು ಪ್ರಾಣಶಕ್ತಿಯ ಒಂದು ವಿದ್ಯೆಯನ್ನ ನಾವು ಹಂಚ್ತಾ ಹೋದ್ವಿ ಅಂದ್ರೆ ನಮ್ಮಲ್ಲೇ ಪ್ರಾಣಶಕ್ತಿಯ ಹರಿವು ಹೆಚ್ಚಾಗ್ತದೆ, ಮತ್ತು ಅದರ ಒಂದು ಉಪಯೋಗ ಕೂಡ ನಮ್ಮ ದೇಹಕ್ಕೆ ಹೆಚ್ಚಾಗ್ತದ ಅಂತಕ್ಕಂಥದ್ದನ್ನ. ಅದಕ್ಕಾಗಿ ಯಾವತ್ತೂ ಕೂಡ ಒಬ್ಬ ಜ್ಞಾನಿ ತನ್ನ ಜ್ಞಾನವನ್ನ ಮತ್ತು ತನ್ನ ಧ್ಯಾನ ಶಕ್ತಿಯನ್ನ ಇನ್ನೊಬ್ಬರಿಗೆ ಹಂಚಬೇಕು, ಅದರ ಲಾಭವನ್ನ ಜಗತ್ತಿಗೆ ಕೊಡಬೇಕು, ಜಗತ್ತಿನ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಇದು ಲಾಭವಾಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇದನ್ನ ಪ್ರಯತ್ನ ಮಾಡ್ತಾನೆ ಇರಬೇಕು. ಅಂದ್ರೆ ಮಾತ್ರ ಪ್ರಾಣಶಕ್ತಿಗೆ ಒಂದು ಹರಿವು ಸಿಗ್ತದ ಅಂತಕ್ಕಂಥದ್ದನ್ನ ಹೇಳ್ತೇವೆ ಇಲ್ಲಿ. ಜ್ಞಾನ ನೋಡ್ರಿ, ಜ್ಞಾನ ಹಂಚಿದಷ್ಟು ಹೆಚ್ಚಾಗ್ತದ ಅನ್ನುವಂಗ ಧ್ಯಾನವೂ ಕೂಡ ಹಂಚಿದಷ್ಟು ಪ್ರಬಲವಾಗ್ತದ, ಬಲಿಷ್ಠವಾಗ್ತದ, ಅದು ಶುದ್ಧವಾಗ್ತದ, ಸ್ಫಟಿಕದಂತೆ ಗಟ್ಟಿ ಆಗ್ತದ ಅಂತೇಳಿ ಹೇಳ್ತಾ ಇದ್ದಾರೆ. ಆ ನಂತರ ಇರಬೇಕೆಂದು ಪ್ರೋತ್ಸಾಹದಂತೆ ಪ್ರಾಣಶಕ್ತಿಯು ಪ್ರಕಟವಾಗುತ್ತಿರುತ್ತದೆ. ನಾವು ಎಷ್ಟು ಹಂಚ್ತೀವಿ, ಎಷ್ಟು ನಾವು ಸ್ವಾಧ್ಯಾಯಗಳನ್ನ ಮಾಡ್ತೀವಿ, ಎಷ್ಟು ಜ್ಞಾನದ ಕ್ಲಾಸ್ಗಳನ್ನ ತಗೊಳ್ತೀವಿ, ಎಷ್ಟು ಧ್ಯಾನವನ್ನ ಕಲಿಸ್ಕೊಡ್ತೀವಿ, ಅಷ್ಟು ನಮಗೆ ಪ್ರಾಣಶಕ್ತಿ ಹೆಚ್ಚಾಗ್ತದ ಮತ್ತು ಅದು ಶುದ್ಧವೂ ಆಗ್ತದ, ಸ್ಫಟಿಕದಟ್ಟು ಗಟ್ಟಿ ಆಗ್ತದ ಅಂತಕ್ಕಂಥದ್ದನ್ನ ವ್ಯಕ್ತಪಡಿಸ್ತಾರೆ ಇಲ್ಲಿ. ಅಂತಃಪ್ರೇರಣೆಗಳನ್ನು, ಆತ್ಮಬೋಧನೆಗಳನ್ನು, ಅಂತಃಪ್ರಜ್ಞೆಯನ್ನು ಸರಿಯಾಗಿ ಗ್ರಹಿಸಿ ಉಪಯೋಗಿಸದೇ ಇದ್ದರೆ ಆ ಪ್ರಾಣಶಕ್ತಿ ಸಮಸ್ತ ನಾಡಿನ ವ್ಯವಸ್ಥೆಯಲ್ಲಿ ಸ್ಫಟಿಕಗಳಂತೆ ಘನೀಭವಿಸಿ ಸಂಗ್ರಹವಾಗುತ್ತದೆ. ಭಯ, ಅಸಹನೆ, ಕೋಪವು ರೊಚ್ಚಿಗೆದ್ದಾಗ ಹೀಗೆ ನಾಡಿ ಮಂಡಲದಲ್ಲಿ ಸಂಗ್ರಹವಾಗುತ್ತಿರುವ ಸ್ಫಟಿಕಗಳು ಹಾನಿಕಾರಕವಾಗಿ ಮಾರ್ಪಟ್ಟು ನಾಡಿ ಮಂಡಲ ಶಾಖೆಗಳಲ್ಲಿ ಅಪಸ್ಮಾರ ಸ್ಥಿತಿಯನ್ನುಂಟು ಮಾಡಿ ವಿಷಯಗಳನ್ನು ಬಿಡುಗಡೆ ಮಾಡುತ್ತದೆ. ನೋಡ್ರಿ, ನಾವು ಯಾವಾಗ ಪ್ರಾಣಶಕ್ತಿಯನ್ನ ನಾವು ಹಂಚದೆ, ಪ್ರಾಣಶಕ್ತಿಯನ್ನ ಹರಿಲಿಕ್ಕೆ ಬಿಡದೆ, ಪ್ರಾಣಶಕ್ತಿಯನ್ನ ಬಳಸದೆ ನಾವು ಪ್ರಾಣವನ್ನ, ಜ್ಞಾನವನ್ನ ಇಟ್ಕೊಂಡು ಕುಂತೀವಂದ್ರ ಈ ಪ್ರಾಣಶಕ್ತಿಯಿಂದ ಏನಾಗ್ತದ, ನಾಡಿ ಮಂಡಲಗಳಲ್ಲಿ ಸ್ಫಟಿಕದಂತೆ ಘನೀಕರಣಗೊಂಡು ಅದು ನಾಡಿ ಮಂಡಲಗಳಲ್ಲಿ ಒಂದು ಬ್ಲಾಕೇಜಸ್ಗಳು ಆಗ್ತಾವ. ಅದಕ್ಕಾಗಿ ನಾವು ಅದನ್ನು ಬಳಸಬೇಕು
ಇದರಿಂದ ಹಾನಿಕಾರಕವಾಗಿ ಮಾರ್ಪಡ್ತದ. ನಾಡಿ ಮಂಡಲಗಳ ಶಾಖೆಗಳಲ್ಲಿ ಅಪಸ್ಮಾರ ಸ್ಥಿತಿಯನ್ನುಂಟು ಮಾಡಿ ಅಲ್ಲಿ ಘನೀಕರಣಗೊಂಡು ಅಪಸ್ಮಾರ ಸ್ಥಿತಿಯನ್ನು ಉಂಟು ಮಾಡಿ ಇಲ್ಲಿ ವಿಷಯವನ್ನ ಬಿಡುಗಡೆ ಮಾಡ್ತದ ಅಂತಕ್ಕಂತ ಮಾತನ್ನ ಇವ್ರು ಹೇಳ್ತಾರ. ಅದಕ್ಕಾಗಿ ನಾವು ಧ್ಯಾನವನ್ನ, ಪ್ರಾಣಶಕ್ತಿಯನ್ನ ಯಾವಾಗಲೂ ಹರಿಬಿಡಬೇಕು, ಯಾವಾಗಲೂ ಹಂಚ್ತಾ ಇರಬೇಕು ಅಂತಕ್ಕಂತ ಮಾತನ್ನ ಇವ್ರು ಹೇಳ್ತಾರ. ನೋಡ್ರಿ, ಪ್ರತಿಯೊಬ್ಬ ಮನುಷ್ಯನಿಗೆ ಧ್ಯಾನ ಕೆಲವೊಬ್ಬ ಧ್ಯಾನಿಗಳಿಗೆ ನೋಡ್ರಿ ಅಲ್ಲಲ್ಲೇ ಗಂಟುಗಳಾಗಿರ್ತಾವ ಕೈಯಲ್ಲಿ. ನಾನು ಕೆತಪ ಸರ್ ಕೈಯಲ್ಲೂ ಕೂಡ ನೋಡಿದೀನಿ, ಗಂಟುಗಳು ಆಗಿರ್ತಾವ, ಕೆಲವೊಂದ್ ಕಡೆ ಗಂಟುಗಳಾಗಿರ್ತಾವ. ಅದನ್ನ ಇಲ್ಲಿ ನಾವು ವ್ಯಕ್ತಪಡಿಸಬಹುದು. ಯಾವಾಗ ನಾವು ನಮಗಿರ್ತಕ್ಕಂಥ ಪ್ರಾಣ ಶಕ್ತಿಯನ್ನ ಹರಿಬಿಡಂಗಿಲ್ಲಲ್ಲ, ಯಾವಾಗ ನಾವು ಹಂಚಂಗಿಲ್ಲಲ್ಲ, ಅವಾಗ ಆ ಶಕ್ತಿ ಘನಿಗೊಳ್ತದ ಅಂತ, ಸ್ಫಟಿಕದಂತೆ ಘನಿಗೊಂಡು ವಿಷಯುಕ್ತವಾಗ್ತದ ಅಂತಕ್ಕಂಥ ಮಾತನ್ನ ಇವರು ಸ್ಪಷ್ಟವಾಗಿ ವ್ಯಕ್ತಪಡಿಸಿದ್ದಾರೆ ಇಲ್ಲಿ. ಅದಕ್ಕಾಗಿ ನಾವು ಸತತವಾಗಿ ಈ ಧ್ಯಾನವನ್ನ ಮತ್ತು ಜ್ಞಾನವನ್ನ ಹರಿಬಿಡ್ತಾ ಇರಬೇಕು ಅನ್ನೋದು ಇವರ ಒಂದು ವಾದ. ಆದ್ದರಿಂದಲೇ ನಮಗೆ ಲಭಿಸಿರುವ ಪ್ರತಿಭೆಯನ್ನು ನಾವು ವ್ಯಕ್ತಪಡಿಸಬೇಕೆಂಬ ಮಾತು ಹೇಳಲ್ಪಟ್ಟಿದೆ. ನಮಗೇನು ವ್ಯಕ್ತವಾಗಿರ್ತದ, ನಮಗೇನು ಲಭಿಸಿರ್ತದ ಪ್ರತಿಭೆ ಧ್ಯಾನದಿಂದ, ಅದನ್ನ ನಾವು ಯಾವಾಗಲೂ ಏನ್ ಮಾಡ್ಬೇಕು, ವ್ಯಕ್ತಪಡಿಸ್ತಾ ಇರಬೇಕು, ಹೇಳ್ತಾ ಇರಬೇಕು, ಹಂಚ್ತಾ ಇರಬೇಕು. ಅದನ್ನ ನಾವು ಒಳಗಿಟ್ಟುಕೊಂಡು ಕೇವಲ ಇದ್ರೆ ಅದು ನಮಗ ಹಾನಿಕಾರಕ ಅಂತಕ್ಕಂಥದ್ದನ್ನ ಇವ್ರು ಹೇಳ್ತಾರೆ. ಸದ್ವಿನಿಯೋಗ ಮಾಡು, ಖಚಿತವಾಗಿಯೂ ನೀಡಲ್ಪಡುತ್ತದೆ. ಮಾಡದೇ ಇರುವವರಿಗೆ ಅವರಿಗೆ ನೀಡಿರುವುದನ್ನು ಸಹ ಹಿಂಪಡೆಯಲಾಗುತ್ತದೆ. ನಿನಗೆ ದೊರೆತಂತದ್ದನ್ನ, ನಿನಗ ಧ್ಯಾನದಿಂದ ನೀಡಿದಂಥದ್ದನ್ನ, ಭಗವಂತ ನಿನಗೆ ನೀಡಿದಂತ ಧ್ಯಾನವನ್ನ ಇನ್ನೊಬ್ಬರಿಗೆ ಹಂಚು, ಇನ್ನೊಬ್ಬರಿಗೆ ನೀಡು, ಇನ್ನೊಬ್ಬರಿಗೆ ಕಲಿಸಿಕೊಡು. ಇನ್ನೊಬ್ಬರಿಗೆ ಅದನ್ನ ಹಂಚಿದಾಗ ನಿನಗೆ ಇನ್ನೂ ಸಿಗುತ್ತದೆ, ಇನ್ನೂ ಹೆಚ್ಚಿನ ಜ್ಞಾನ ಅಥವಾ ಪ್ರಾಣಶಕ್ತಿ ನಿನಗಿನ್ನೂ ಗಟ್ಟಿಗೊಳ್ಳುತ್ತದ, ಇನ್ನೂ ಸಿಗುತ್ತದೆ. ನೀನು ಹಂಚದೇ ಇದ್ರ, ನಿನಗಿದ್ದಂತ ಜ್ಞಾನವನ್ನು ನೀನು ಇನ್ನೊಬ್ಬರಿಗೆ ಹೇಳದೇ ಇದ್ರ ಆ ಜ್ಞಾನ ಏನಾಗ್ತದ, ಅದನ್ನ ಯಾರು ಕೊಟ್ಟಿರ್ತಾರೋ ಅವರೇ ಅದನ್ನ ಹಿಂದೆ ಪಡಿತಾರ ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳ್ತಾರ. ಇದಕ್ಕೆ ಉದಾಹರಣೆಯಾಗಿ ನಾವು ಹೇಳ್ಬೋದು. ನೋಡ್ರಿ, ನಮ್ಗಿರ್ತಕ್ಕಂಥ ವಿಷಯಗಳನ್ನ ನಾವು ಇನ್ನೊಬ್ಬರ ಜೊತೆ ಹಂಚಿಕೊಳ್ಳದೆ ಇದ್ದಾಗ ಅದು ನಮ್ ಸ್ಮೃತಿ ಪಟಲದಿಂದ ಹೋಗ್ಬಿಡ್ತದೆ, ಉಳಿಯೋದಿಲ್ಲ ನಮ್ಮಲ್ಲಿ. ಅದಕ್ಕಾಗಿ ನಮಗಿದ್ದ ಜ್ಞಾನವನ್ನ ನಾವು ಹಂಚ್ತಾ ಇರ್ಬೇಕು ಯಾವಾಗಲೂ. ನಾವು ಎಷ್ಟು ಹಂಚ್ತೀವಿ ಅಷ್ಟು ನಮ್ಮಲ್ಲಿ ಜ್ಞಾನ ಹೆಚ್ಚಾಗ್ತದ. ಮತ್ ಎಷ್ಟು ಪ್ರಾಣಶಕ್ತಿಯ ಬಗ್ಗೆ ನಾವು ಇನ್ನೊಬ್ಬರಿಗೆ ಧ್ಯಾನವನ್ನ ಕಲಿಸ್ಕೊಡ್ತೀವಿ ಅಷ್ಟು ನಮ್ಮಲ್ಲಿ ಪ್ರಾಣಶಕ್ತಿ ಪರಿಶುದ್ಧವಾಗ್ತದ ಅಂತಕ್ಕಂಥ ಮಾತನ್ನ ಇವರು ಬಹಳ ಸ್ಪಷ್ಟವಾಗಿ ವ್ಯಕ್ತಪಡಿಸಿದ್ದಾರೆ. ಆಮೇಲೆ ಉಪಯೋಗಿಸುತ್ತಿದ್ದರೆ ಇರುವ ಪ್ರಾಣಶಕ್ತಿಯನ್ನು ಉಪಯೋಗಿಸದಿದ್ದರೆ ಅದು ಪರಮ ವಿಕಾರವಾದ ನಿರ್ಜೀವ ನಾಡಿ ಕಣಗಳ ಕಸದಂತೆ ಮಾರ್ಪಡುತ್ತದೆ. ನೋಡ್ರಿ, ನಾವು ಇರುವ ಪ್ರಾಣಶಕ್ತಿಯನ್ನು ನಾವೇನಾದ್ರೂ ಬಳಸದೇ ಇದ್ರೆ ಅದು ನಮ್ಮ ನಾಡಿ ಮಂಡಲಗಳಲ್ಲಿ ಕಸದಂತೆ ಕೊಳಿತು ಹೋಗ್ತದೆ ಅಂತಕ್ಕಂಥದ್ದನ್ನು ಕೂಡ ಇವರು ಹೇಳ್ತಾರ. ಆಮೇಲೆ ಪ್ರಾಣಶಕ್ತಿ ಇಲ್ಲದಿದ್ದರೂ ಇರುವ ಪ್ರಾಣಶಕ್ತಿ ವ್ಯರ್ಥವಾದರೂ ದುರುಪಯೋಗ ಪಡಿಸಿದರೂ ಕೆಲವು ರೋಗಗಳು ಶರೀರದಲ್ಲಿ ಸಂಭವಿಸುತ್ತವೆ. ಇರುವ ಪ್ರಾಣಶಕ್ತಿಯನ್ನು ಕಿಂಚಿತ್ತು ಉಪಯೋಗಿಸದೇ ಇರುವುದರಿಂದ ಬಹಳ ಕ್ಲಿಷ್ಟಕರವಾದ ರೋಗಗಳು ಸಂಭವಿಸುತ್ತವೆ. ನೋಡ್ರಿ, ಎಷ್ಟು ಸ್ಪಷ್ಟವಾದಂತ ಉಲ್ಲೇಖವನ್ನು ಕೊಟ್ಟಿದ್ದಾರೆ ಇವರು. ಪ್ರಾಣಶಕ್ತಿ ಇಲ್ಲದಿದ್ದರೂ ಇರುವ ಪ್ರಾಣಶಕ್ತಿಯನ್ನು ವ್ಯರ್ಥವಾಗಿ ಬಿಟ್ಟರೂ, ಅದನ್ನ ಬಳಸದೇ ಇದ್ದರೂ, ದುರುಪಯೋಗ ಮಾಡಿಕೊಂಡರೂ, ಬೇರೆ ಬೇರೆ ಕೆಲಸಗಳಿಗೆ ನಾವು ಗಳಿಸಿದಂತ ಒಂದು ವಿದ್ಯೆಯನ್ನ, ಸಿದ್ಧಿಯನ್ನ ದುರುಪಯೋಗ ಅಥವಾ ಕೆಲವೊಂದು ಬೇರೆ ಕೆಲಸಗಳಿಗೆ ನಾವು ಅದನ್ನು ಬಳಸಿದ್ದೇ ಆದ್ರೆ, ಅದನ್ನ ನಾವು ಒಳ್ಳೆಯದಕ್ಕಾಗಿ ಬಳಸದೇ ಇದ್ರೆ, ಅದನ್ನ ಹಂಚದೇ ಇದ್ರೆ, ಅದು ಕಿಂಚಿತ್ತು ಉಪಯೋಗಿಸದೆ ಹಾಗೆ ಉಳಿದು ಬಿಡ್ತಪ್ಪ ಅಂತಂದ್ರೆ ಅದು ಕ್ಲಿಷ್ಟಕರವಾದ ರೋಗಗಳನ್ನ ಮನುಷ್ಯನ ದೇಹದಲ್ಲಿ ತುಂಬುತ್ತದ, ರೋಗಗಳಿಗೆ ಕಾರಣ ಆಗ್ತದ ಅಂತಕ್ಕಂಥದ್ದನ್ನ ಇಲ್ಲಿ ವ್ಯಕ್ತಪಡಿಸ್ತಾರೆ. ಅಂದ್ರೆ ಇದರ ಹೇಳಿಕೆಯ ಒಂದು ತಾತ್ಪರ್ಯ, ನಾವು ಗಳಿಸಿದಂತ ಧ್ಯಾನವನ್ನ ನಾವು ಇನ್ನೊಬ್ಬರಿಗೆ ಹಂಚ್ತಾನೇ ಇರಬೇಕು, ಮತ್ತ ಜ್ಞಾನವನ್ನು ಇನ್ನೊಬ್ಬರಿಗೆ ಹಂಚ್ತಾನೇ ಇರಬೇಕು, ಬಳಸ್ತಾನೆ ಇರಬೇಕು ಅಂತಕ್ಕಂಥದ್ದನ್ನ ಸ್ಪಷ್ಟವಾಗಿ ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲ ಅಂತಂದ್ರೆ ನಾವು ಧ್ಯಾನ ಶಕ್ತಿಯನ್ನ, ಪ್ರಾಣಶಕ್ತಿಯನ್ನ ಬಳಸದೆ ನಾವು ದೇಹದಲ್ಲಿ ಇಟ್ಕೊಂಡಿದ್ದೇ ಆದ್ರೆ ಅದು ಏನಾಗ್ತದ, ಒಂದು ಕ್ಲಿಷ್ಟಕರವಾದ ರೋಗ ಆಗಿ ಮನುಷ್ಯನಿಗೆ ಮಾರ್ಪಡ್ತದ ಅಂತಕ್ಕಂಥದ್ದನ್ನ. ಇದಕ್ಕೆ ಉದಾಹರಣೆಯಾಗಿ ನಾವು ಪತ್ರಿಜಿಯವರನ್ನು ತಗೊಳ್ಬಹುದು. ನೋಡ್ರಿ, ಪತ್ರಿಜಿಯವರು ಪ್ರತಿ ಕ್ಷಣವೂ ಕೂಡ ಜ್ಞಾನವನ್ನ ಪ್ರಸಾರ ಮಾಡ್ತಾ ಇದ್ರು, ವಾಕ್ಯಗಳನ್ನ ಹೇಳ್ತಾ ಇದ್ರು, ಜ್ಞಾನ ನುಡಿಗಳನ್ನ ವ್ಯಕ್ತಪಡಿಸ್ತಾ ಇದ್ರು. ಬೇರೆ ಬೇರೆ ಭಾಷೆಗಳಲ್ಲಿ ಬೇರೆ ಬೇರೆ ವ್ಯಕ್ತಿಗಳಿಗೆ ಒಬ್ಬ ವ್ಯಕ್ತಿ ಇದ್ರು ಕೂಡ ಅವರು ತಮ್ಮ ಹೇಳಿಕೆಯನ್ನು ಹೇಳ್ತಾನೆ ಇದ್ರು. ತಮ್ಮ
ಜ್ಞಾನವನ್ನ ಹೇಳ್ತಾನೆ ಇದ್ರು, ಧ್ಯಾನವನ್ನ ಕಲಿಸ್ತಾನೆ ಇದ್ರು. ಅದಕ್ಕಾಗಿ ಅವರ ಜ್ಞಾನ ಅಷ್ಟು ದೊಡ್ಡದಾದಂತಹ ಮಟ್ಟದಲ್ಲಿ ಬೆಳೆದಿತ್ತು ಅಂತಕ್ಕಂಥದ್ದನ್ನ ನಾವು ಇಲ್ಲಿ ನೋಡ್ಬಹುದು. ವಿಶ್ವಾತ್ಮ ಕ್ಷೇತ್ರಾಗ್ನಿಗೂ ಪ್ರಾಣಶಕ್ತಿಗೂ ಸಂಬಂಧವಿದೆ. ನೋಡ್ರಿ, ವಿಶ್ವಾತ್ಮ ಕ್ಷೇತ್ರಾಗ್ನಿ ಅಂದ್ರೆ ವಿಶ್ವ ಪ್ರಾಣ ಶಕ್ತಿ, ವಿಶ್ವಾತ್ಮ ಕ್ಷೇತ್ರಾಗ್ನಿ. ಈ ಒಂದು ನಿಸರ್ಗದಲ್ಲಿ, ಈ ಒಂದು ವಿಶ್ವದಲ್ಲಿ ಏನು ತುಂಬಿದಿಲ್ಲ ಕ್ಷೇತ್ರ ಅಗ್ನಿ ಅಂತಹ ಒಂದು ಪ್ರಾಣಶಕ್ತಿ, ವಿಶ್ವ ಪ್ರಾಣಶಕ್ತಿ, ಇದಕ್ಕೂ ಮತ್ತು ಪ್ರಾಣಶಕ್ತಿಗೂ ಬಹಳ ನಿಕಟವಾದ ಸಂಬಂಧವಿದೆ. ಮನುಷ್ಯನಲ್ಲಿ ಇರ್ತಕ್ಕಂತ ಒಂದು ಪ್ರಾಣಶಕ್ತಿ ಮತ್ತು ಈ ನಿಸರ್ಗದಲ್ಲಿ, ಈ ಒಂದು ಪರಿಸರದಲ್ಲಿ ತುಂಬಿದಂತ ಈ ಒಂದು ಕ್ಷೇತ್ರಾಗ್ನಿಗೂ ಬಹಳ ನಿಕಟವಾದ ಸಂಬಂಧವಿದೆ ಅಂತಕ್ಕಂಥದ್ದನ್ನ ಹೇಳ್ತಾರೆ. ಜೀಸಸ್ ಪ್ರಾಣವು ಅಗ್ನಿ ಜ್ವಾಲೆಯಂತೆ ಆಕಾಶದಿಂದ ಜೋರು ಗಾಳಿಯಿಂದ ಭೂಮಿಯ ಮೇಲೆ ಬಂದು ಆತನ 12 ಶಿಷ್ಯರ ಮೇಲೆ ಬಾಗಿ ಅವರಲ್ಲಿಗೆ ಲೀನವಾದ ದಿನ, ಆ ದಿನವೇ ಕ್ರೈಸ್ತಸ್. ನೋಡ್ರಿ, ಕ್ರಿಸ್ತನ ಒಂದು ಶಕ್ತಿ, ಕ್ರಿಸ್ತನ ಒಂದು ಪ್ರಾಣವಾಯು ಅಗ್ನಿಯಂತೆ ಬಂದು ಆತನ 12 ಜನ ಶಿಷ್ಯರ ಒಂದು ತಲೆಯ ಮೇಲೆ ಅಗ್ನಿ ಜ್ವಾಲೆಯಂತೆ ಹರಡಿದ ಒಂದು ದಿನವನ್ನೇ ನಾವು ಏನ್ ಕರಿತೀವಿ, ಕ್ರೈಸ್ತ ದಿನ ಅಂತಕ್ಕಂಥದ್ದನ್ನ, ಕ್ರಿಸ್ಮಸ್ ದಿನ ಅಥವಾ ಪೆಂತೆಕೋಸ್ತು ದಿನ ಅಂತಕ್ಕಂಥದ್ದನ್ನ ಕರೆದ್ರು. ಯಾವತ್ತಿನ ದಿನ ಕ್ರೈಸ್ತರ ಒಂದು ಪ್ರಾಣಶಕ್ತಿ, ಕ್ರೈಸ್ತರ ಒಂದು ಅಧ್ಯಾತ್ಮದ ಶಕ್ತಿ ಆ 12 ಜನರ ಮೇಲೆ ಯಾವತ್ತು ಬಂದು ಜ್ವಾಲೆಯಂತೆ ಸೇರಿಕೊಂಡಿತ್ತಲ್ಲ, ಆ ದಿನವನ್ನೇ ಏನ್ ಮಾಡ್ತಾರ, ಪೆಂತೆಕೋಸ್ತು ಅಂತ ಕರೆದಿದ್ದಾರೆ ಅಂತ ಹೇಳ್ತಾರೆ. ಇಲ್ಲಿ ಹಬ್ಬವೆಂದು ಆಚರಿಸುವ ದಿನ ಆ ಪೆಂತೆಕೋಸ್ತು ಅಥವಾ ಕ್ರೈಸ್ತ ದಿನ. ನಡೆದ ಈ ಸಂಘಟನೆಯಿಂದ ಈ ವಿಶ್ವ ಮೂಲ ಚೈತನ್ಯಕ್ಕೂ ವಿಶ್ವ ಕ್ಷೇತ್ರಾಗ್ನಿಗೂ ಪ್ರಾಣಶಕ್ತಿಗೂ ಇರುವ ಸಂಬಂಧವನ್ನು ನಾವು ಗಮನಿಸಬಹುದು. ನೋಡ್ರಿ, ಈ ಜಗತ್ತಿನಲ್ಲಿ ಇರ್ತಕ್ಕಂತ ಒಂದು ವಿಶ್ವಶಕ್ತಿ ಕಾಸ್ಮಿಕ್ ಎನರ್ಜಿಗೂ ಮನುಷ್ಯನಲ್ಲಿರ್ತಕ್ಕಂತ ಒಂದು ಪ್ರಾಣಶಕ್ತಿಗೂ ನಿಕಟವಾದ ಸಂಬಂಧ ಇದೆ ಅಂತಕ್ಕಂಥದ್ದನ್ನ ನಾವು ಈ ಕ್ರೈಸ್ತರ ವಿಷಯದಲ್ಲಿ ಕಾಣಬಹುದು. ಕ್ರೈಸ್ತರು ತಾವು ಪ್ರಾಣ ಬಿಡುವಾಗ ತಮ್ಮಲ್ಲಿರುವ ಶಕ್ತಿಯನ್ನ ಅವರು ತನ್ನ 12 ಜನ ಶಿಷ್ಯರಿಗೆ ಬಿಟ್ರು. ಅದನ್ನ 12 ಜನ ಶಿಷ್ಯರಿಗೆ ಅದು ಬಂದು ತಲುಪುವ ಒಂದು ದೃಶ್ಯವನ್ನೂ ಕೂಡ ಕಂಡಂತ ಅವತ್ತಿನ ಒಂದು ಪೋಪ್ಸ್ಗಳು ಇದ್ದಾರೆ ಅಂತಕ್ಕಂಥದ್ದನ್ನು ನಾವು ನೋಡ್ಬೋದು. ಅದಕ್ಕಾಗಿ ಈ ಸೃಷ್ಟಿಯಲ್ಲಿ, ಪ್ರಕೃತಿಯಲ್ಲಿ ಇರ್ತಕ್ಕಂಥ ಒಂದು ಕಾಸ್ಮಿಕ್ ಎನರ್ಜಿಗೂ ಮನುಷ್ಯನ ದೇಹದಲ್ಲಿ ಹರಿತಕ್ಕಂತ ಒಂದು ಪ್ರಾಣಶಕ್ತಿಗೂ ನಿಕಟವಾದ ಸಂಬಂಧವಿದೆ. ಎರಡೂ ಕೂಡ ಒಂದಕ್ಕೊಂದು ಸಂಬಂಧವನ್ನು ಹೊಂದಿದಂತ ವಸ್ತುಗಳು ಅಂತಕ್ಕಂಥದ್ದನ್ನು ಹೇಳ್ತಾರೆ. ಆ ನಿಸರ್ಗದಲ್ಲಿರ್ತಕ್ಕಂಥ, ಪರಿಸರದಲ್ಲಿರ್ತಕ್ಕಂಥ ಆ ವಿಶ್ವ ಪ್ರಾಣ ಶಕ್ತಿಯನ್ನ ಅಥವಾ ವಿಶ್ವಾತ್ಮ ಕ್ಷೇತ್ರಾಗ್ನಿಯನ್ನ ನಾವು ನಮ್ಮದನ್ನಾಗಿ ಮಾಡಿಸ್ಕೊಳ್ಬೇಕಂದ್ರೆ ಕೇವಲ ಧ್ಯಾನ ಒಂದೇ ಮಾರ್ಗ, ಕೇವಲ ಧ್ಯಾನ ಒಂದೇ ಮಾರ್ಗ. ಇನ್ಯಾವ ಮೂಲದಿಂದಲೂ ಅದನ್ನ ನಾವು ಕೊಂಡ್ಕೊಳ್ಳಿಕ್ಕೆ ಅಥವಾ ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನ ಇಲ್ಲಿ ವ್ಯಕ್ತಪಡಿಸ್ತಾರ. ಆ ಪವಿತ್ರಾತ್ಮ ಅಥವಾ ಆ ಪ್ರಾಣಶಕ್ತಿ ಒಂದು ಅಗ್ನಿ ವಾಯು ಪ್ರವಾಹದಂತೆ ಜೋರಾದ ಶಬ್ದದಿಂದ ಆಕಾಶದಿಂದ ಇಳಿದು ಬಂದು ಆತನ ಶಿಷ್ಯರ ತಲೆಯ ಮೇಲೆ ಮತ್ತು ತಲೆಯ ಸುತ್ತಲೂ ಬಾಗಿದೆ. ಆವತ್ತು ಅವರು ಜೀವ ಬಿಟ್ಟಾಗ, ಅವರು ಆ ದೇಹ ತ್ಯಾಗ ಮಾಡಿದಾಗ ಆ ಒಂದು ಆಕಾಶದಿಂದ ಕ್ರೈಸ್ತರ ಒಂದು ಬಲ ಅಥವಾ ಕ್ರೈಸ್ತರ ಒಂದು ಪ್ರಾಣಶಕ್ತಿ ಗುಡುಗಿನಂತೆ ಶಬ್ದ ಮಾಡುತ್ತಾ, ಸಿಡಿಲನಂತೆ ಶಬ್ದ ಮಾಡುತ್ತಾ ಬಂದು ಆತನ 12 ಜನ ಪೋಪ್ಸ್ಗಳ ಏನಿದ್ರಲ್ಲ, ಬಿಷಪ್ಸ್ ಅಂತ ಹೇಳ್ತಿದ್ರು, ಅವರ ತಲೆಯ ಮೇಲೆ ಅದು ಬಂದು ಅವರ ದೇಹವನ್ನ ಪ್ರವೇಶಿಸಿದಂತ ದೃಶ್ಯವನ್ನ ನಾವು ನೋಡಿದ್ದೇವೆ. ಆ ದೃಶ್ಯದ ಆ ದಿನವೇ ಇದೇನಿದು ಪೆಂತೆಕೋಸ್ತು ಅಥವಾ ಕ್ರಿಸ್ಮಸ್ ದಿನ ಅಂತಕ್ಕಂಥದ್ದನ್ನ ಅವರು ವ್ಯಕ್ತಪಡಿಸ್ತಾರೆ. ಇದನ್ನ ಕ್ರೈಸ್ತ ಧರ್ಮದ ಗ್ರಂಥಗಳಲ್ಲಿ ಕೂಡ ಉಲ್ಲೇಖವಿದ್ದದ್ದನ್ನ ನಾವು ನೋಡ್ಬೋದು. ಒಡಂಬಡಿಕೆ 1 ಮತ್ತು ಒಡಂಬಡಿಕೆ 2 ಅಂತಕ್ಕಂಥ ಈ ಬುಕ್ಗಳಲ್ಲಿ ಕೂಡ ಇದನ್ನ ವ್ಯಕ್ತಪಡಿಸಲಾಗಿದೆ. ಈ ಕ್ರಿಸ್ಮಸ್ ದಿನದ ಒಂದು ಕ್ರೈಸ್ತರು ಹೇಳಿದ ನುಡಿಗಳು ಮತ್ತು ನಂತರ ಆಚರಣೆಯಲ್ಲಿ ಬಂದಂತ ಇನ್ನೊಂದು ಬುಕ್ದಲ್ಲಿ ಈ ಒಂದು ಉಲ್ಲೇಖ ಇರುವುದನ್ನು ನಾವು ನೋಡ್ಬಹುದು. ಹಾಗೆ ಆ ಪ್ರಾಣಶಕ್ತಿ ಅಂತಕ್ಕಂಥದ್ದು ಬಹಳ ತುಂಬಾ ಉತ್ತಮವಾದಂತ ಒಂದು ಶಕ್ತಿ ಅಂತಕ್ಕಂಥದ್ದನ್ನ ಇಲ್ಲೇ ವ್ಯಕ್ತಪಡಿಸಿದ್ದಾರೆ. ಮೇಡಮ್ ಟೈಮ್ ಎಷ್ಟಾಗಿದೆ? ಟೈಮ್ ಆಗ್ತಾ ಇದೆ ಮೇಡಮ್, ಧ್ಯಾನ ಕೂಡಿಸ್ರಿ. ನಾಳೆ ಮಾಡೋಣವಾ? ಹೌದ್ರಿ ಮೇಡಮ್. ಓಕೆ ಸ್ಟಾಪ್ ಮಾಡ್ತೀನಿ ಮೇಡಮ್. 9:30 ಲಾಸ್ಟ್ ಮೇಡಮ್. 9:25 to 9:30 ತನ ಮುಗಿಸ್ಬಿಡ್ರಿ. ಓಕೆ ಮೇಡಮ್. ಧ್ಯಾನಕ್ಕೆ ಸಿಗ್ತದ್ರಿ. ಓಕೆ, ಧ್ಯಾನಕ್ಕೆ ಕೂಡಿಸ್ತೇನೆ. ಎಲ್ಲರೂ
ಸ್ಥಿರಸುಖ ಆಸನದಲ್ಲಿ ಕುಳಿತುಕೊಳ್ಳಿ. ಕಣ್ಣುಗಳನ್ನ ಸಾವಧಾನವಾಗಿ ಮುಚ್ಚಿಕೊಳ್ಳಿ. ಕಾಲುಗಳನ್ನ ಕ್ರಾಸ್ ಮಾಡಿ. ಎಲ್ಲರೂ ಸೋಫಾ ಮೇಲೆ ಕುಳಿತಂತವರು ಕಾಲುಗಳನ್ನ ಕ್ರಾಸ್ ಮಾಡಿ. ನಿಮ್ಮ ಪ್ರಾಣವಾಯುವಿನ ಕಡೆಗೆ ಲಕ್ಷ್ಯ ಕೊಡಿ. ನಿಮ್ಮ ಉಸಿರಿನ ಕಡೆಗೆ ನೀವು ಲಕ್ಷ್ಯವಿರಲಿ. ಶ್ವಾಸದ ಮೇಲೆ ಧ್ಯಾಸ ಕೊಡಿ. ಅದ್ಭುತವಾದಂತ ಅನುಭವ. ಶ್ವಾಸವನ್ನು ನೀವು ಗಮನಿಸಿದ್ದೇ ಆದರೆ ಎಂತ ಅದ್ಭುತವಾದಂತ ನೆಮ್ಮದಿ, ಸುಖ ಇದೆ ಎನ್ನುವುದನ್ನು ಅನುಭವಿಸಿಯೇ ನೋಡಬೇಕು. ಅಬ್ಸರ್ವ್ ಯುವರ್ ಬ್ರೆತ್ ಓನ್ಲಿ. ಎಲ್ಲ ವಿಚಾರಗಳನ್ನು ತೆಗೆದು ಹಾಕಿ ಕೇವಲ ಉಸಿರನ್ನೇ ಅಬ್ಸರ್ವ್ ಮಾಡಿ. ಉಸಿರನ್ನು ಬಿಟ್ಟು ಬೇರಿನ್ನೇನು ನೀವು ಲಕ್ಷ್ಯ ಕೊಡಬೇಡಿ. ಕೇವಲ ಉಸಿರಿನಲ್ಲಿ ಒಂದಾಗಿ ಯಾವಾಗ ನೀವು ಉಸಿರಿನಲ್ಲಿ ಒಂದಾಗುತ್ತೀರೋ ಈ ಪರಿಸರದ ಪ್ರಾಣಶಕ್ತಿ ನಿಮ್ಮ ಉಸಿರಿನೊಂದಿಗೆ ಒಂದಾಗುತ್ತದೆ. ಸಹಸ್ರಾರ ಚಕ್ರದಲ್ಲಿರುವಂತ ಬ್ರಹ್ಮರಂಧ್ರದಿಂದ ಈ ವಿಶ್ವ ಪ್ರಾಣ ಶಕ್ತಿಯು, ವಿಶ್ವ ಕ್ಷೇತ್ರಾಗ್ನಿ ಶಕ್ತಿಯು ನಿಮ್ಮ ಶರೀರವನ್ನು ಪ್ರವೇಶಿಸುತ್ತಿದೆ. ಅನುಭವಿಸಿ. ನಿಮ್ಮ ಶರೀರವನ್ನು ಪ್ರವೇಶಿಸುತ್ತಿದೆ. ಯಾವಾಗ ಈ ವಿಶ್ವ ಕ್ಷೇತ್ರಾಗ್ನಿಯು, ವಿಶ್ವ ಪ್ರಾಣ ಶಕ್ತಿಯು ನಿಮ್ಮ ಶರೀರದಲ್ಲಿ ಪ್ರವೇಶಿಸುತ್ತದೆ, ಆಗ ನಿಮ್ಮ ತಲೆಯ ಹಿಡಿದು ಕಾಲ್ಬೆರಳಿನವರೆಗೆ ನರನಾಡಿಗಳಲ್ಲಿ ಈ ವಿಶ್ವ ಕ್ಷೇತ್ರಾಗ್ನಿಯು ಪ್ರಸಾರಗೊಳ್ಳುತ್ತದೆ, ಹರಿಯುತ್ತದೆ. ಅನುಭವಿಸಿ. ಈ ಹರಿವನ್ನು ಅನುಭವಿಸಿ. ಯಾವುದೇ ಕಾರಣಕ್ಕೂ ಉಸಿರನ್ನು ಬಿಡಬೇಡಿ. Close your eyes. Observe your breath only. ಕೇವಲ ಉಸಿರನ್ನೇ ಅಬ್ಸರ್ವ್ ಮಾಡಿ. ಇಡಾನಾಡಿಯಿಂದ ಉಸಿರನ್ನು ತೆಗೆದುಕೊಳ್ಳುತ್ತಾ ಪಿಂಗಳ ನಾಡಿಯಿಂದ ಉಸಿರನ್ನು ಹೊರಗೆ ಹಾಕುತ್ತಾ ಮತ್ತೆ ತೆಗೆದುಕೊಳ್ಳುತ್ತಾ ಮತ್ತೆ ಹೊರಗೆ ಹಾಕುತ್ತಾ ಅದರೊಂದಿಗೆ ನೀವು ಒಂದಾಗುವುದು ಸತಿ. ಓಂಕಾರನಾದವನ್ನು ಆಲಿಸಿ. ಜೀರುಂಡೆ ನಾದವನ್ನು ಆಲಿಸಿ. ನಿಮ್ಮ ಹೃದಯದ ಬಡಿತವನ್ನು ನೀವೇ ಆಲಿಸಿ.
ಉಸಿರು ನಿಮ್ಮ ದೇಹದಲ್ಲಿ ಎಲ್ಲಿಯವರೆಗೆ ಹೋಗುತ್ತದೆ ಎಂಬುದನ್ನು ಗಮನಿಸಿ. ಕೇವಲ ಭೃಗುಟಿಯವರೆಗೆ ಹೋಗುತ್ತದೆ, ಕೇವಲ ನಾಭಿಯವರೆಗೆ ಹೋಗುತ್ತದೆ, ಇಲ್ಲ ಕೇವಲ ಎದೆಯಲ್ಲಿ ನಿಲ್ಲುತ್ತದೆ ನೋಡಿ. ಉಸಿರಾಡಲು observe your breath, cut on your thoughts.
ಕೊನೆಯ 5 ನಿಮಿಷ ಮಾಸ್ಟರ್ಸ್. ಶಕ್ತಿಯನ್ನು ಅನುಭವಿಸಿ.
ಕೊನೆಯ 10 ಸೆಕೆಂಡುಗಳು. ಕೊನೆಯ 8 ಸೆಕೆಂಡ್. ಕೊನೆಯ 5 ಸೆಕೆಂಡ್. ಕೊನೆಯ 2, 1. ನಿಧಾನವಾಗಿ ಕೈಗಳನ್ನು ಅನ್ಲಾಕ್ ಮಾಡಿಕೊಂಡು ಕಣ್ಣುಗಳ ಮೇಲಿಟ್ಟುಕೊಳ್ಳಿ. 0, 1, 2, 3, 4, 5. ನಿಧಾನವಾಗಿ ಕೈಗಳನ್ನು ನೋಡುತ್ತಾರೆ. ಕಣ್ಣು ಬಿಡಿ. ನಿಮ್ಮ ಧ್ಯಾನಕ್ಕೊಂದು ಚಪ್ಪಾಳೆ ಹಾಕಿ. ತುಂಬಾ ಚೆನ್ನಾಗಿತ್ತು ಮೇಡಮ್. ಚೆನ್ನಾಗಿದ್ರೆ ಹಾ. ಬುಕ್ ಬುಕ್ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ಬುಕ್. ಚೆನ್ನಾಗಿದೆ. ಧ್ಯಾನ ಬಹಳ ಎನರ್ಜಿ ಇತ್ತಲ್ರಿ. ಹೌದೌದು, ಧ್ಯಾನ ಎನರ್ಜಿ. ಯಾವುದೇ ಒಂದು ಜ್ಞಾನನೇ ಆಗ್ಲಿ, ಪ್ರಾಣಶಕ್ತಿನೇ ಹಂಚಬೇಕು ಅನ್ನೋದು ಬಹಳ ಇಂಪಾರ್ಟೆಂಟ್. ಬಹಳ ಇಂಪಾರ್ಟೆಂಟ್ ಇದೆ. ಬಳಕೆ ಮಾಡಿದಷ್ಟು ಹೆಚ್ಚಾಗ್ತದ, ಬೆಳೀತದೆ. ಹರಡಿದಷ್ಟು ಬೆಳೀತಾ ಹೋಗ್ತದೆ ಅಂತ ಹೇಳಿ. ಮತ್ತು ಉಳಿಸಿದಷ್ಟು ಕೊಳಿತಾ ಹೋಗ್ತದೆ. ಹೌದೌದು, ಉಪಯೋಗ ವ್ಯಯವಾಗ್ತದೆ ಅಂತ ಹೇಳಿ. ಒಳ್ಳೆ ಪಾಯಿಂಟ್ ಹೇಳಿದ್ರಿ. ಮತ್ತೆ ಯಾರಾದ್ರೂ ಶೇರ್ ಮಾಡ್ಕೋತೀರಿ? ವಿಜಯಲಕ್ಷ್ಮಿ ಮೇಡಮ್. ಹಲೋ ಮೇಡಮ್, ಮಾತಾಡ್ರಿ. ಹಲೋ ಮೇಡಮ್, ಅನ್ಮ್ಯೂಟ್ ಇದ್ದೀರಾ? ವಿಜಯಲಕ್ಷ್ಮಿ ಮೇಡಮ್, ಏನ್ ಪ್ರಾಬ್ಲಮ್ ಆಯ್ತು? ಹಲೋ, ಈಗ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ಇವ್ರು ಹೇಳಿದ್ರಲ್ಲ, ಎಷ್ಟು ಉಪಯೋಗಿಸ್ಕೋತೀವೋ ಅಷ್ಟು ನಮ್ದು ಎನರ್ಜಿ, ಕಾಸ್ಮಿಕ್ ಎನರ್ಜಿನೂ ಉಪಯೋಗಿಸ್ಕೋಬೇಕು ಅಂತ ಹೇಳ್ತಾರೆ. ನಮ್ಮ ಎನರ್ಜಿ ಅದು ನಮ್ಗೆ ಹೊಸ ಪಾಯಿಂಟ್ ಚೆನ್ನಾಗ್ ಅನ್ನಿಸ್ತು. ಹೌದೌದ್ರಿ ಮೇಡಮ್. ಮೇಡಮ್, ಪ್ರಾಣಶಕ್ತಿ ಡಿಫೈನ್ ಮಾಡಿದ್ರೆ ನಂಗೆ ಪ್ರಾರಂಭದವ್ರು ಸ್ವಲ್ಪ ಕೇಳೋದಾಗ್ಲಿಲ್ಲ. ಒಬ್ರಿಗೆ ಶಕ್ತಿ ಪ್ರಾಣಶಕ್ತಿ ಅದನ್ನ ಏನಂದ್ರಿ ಮೇಡಮ್? ಪ್ರಾಣಶಕ್ತಿ ಅಂದ್ರೆ ಏನ್ ಎಕ್ಸಾಕ್ಟ್? ಪ್ರಾಣಶಕ್ತಿ ಉಸಿರೇ ಅಲ್ಲ. ಉಸಿರೇ. ವಿಶ್ವ ಪ್ರಾಣಶಕ್ತಿಗೆ ವಿಶ್ವ ಪ್ರಾಣಶಕ್ತಿಗೂ ಕನೆಕ್ಟ್ ಇದೆ. ವಿಶ್ವದಲ್ಲಿರ್ತಕ್ಕಂಥ ಎನರ್ಜಿ ನಮ್ಮ ಮತ್ತೆ ನಮ್ದು ಉಸಿರೇ ಅಲ್ಲ. ಉಸಿರೇ ಮೇಡಮ್. ವಿಶ್ವ ಕ್ಷೇತ್ರಾಗ್ನಿ ಅಂತ ಅವರು ಶಬ್ದ ಬಳಸಿದ್ದಾರೆ. ಧ್ಯಾನ ಶಕ್ತಿ, ಧ್ಯಾನದ ಇದನ್ನ ಹಂಚ್ರಿ ಅಂತ ಹೇಳ್ತಾರೆ. ಪ್ರಾಣಶಕ್ತಿಯನ್ನ ವಿಶ್ವ ಕ್ಷೇತ್ರಾಗ್ನಿಯ ಜೊತೆಗೆ ಯಾವತ್ತು ಅದನ್ನು ಬಳಸ್ತಾ ಇರ್ಬೇಕು. ಎರಡಕ್ಕೂ ಸಂಬಂಧ ಇದೆ. ನಾವ್ ಎಷ್ಟು ಧ್ಯಾನ ಮಾಡ್ತೀವಿ ಅಷ್ಟು ವಿಶ್ವದ ಈ ನಿಸರ್ಗದಲ್ಲಿರ್ತಕ್ಕಂತ ಅಗ್ನಿಯನ್ನ, ನಿಸರ್ಗದಲ್ಲಿರ್ತಕ್ಕಂತ ಶಕ್ತಿಯನ್ನ ನಾವು ಗಳಿಸ್ತೇವೆ. ಮತ್ ನಾವು ಗಳಿಸಿದಂತನ್ನ ಯಾವಾಗಲೂ ನಾವು ಬಳಸ್ತಾ ಇರ್ಬೇಕು, ಹೇಳ್ತಾ ಇರ್ಬೇಕು. ಅದೇ ಸ್ಪ್ರೆಡ್ ಮಾಡ್ತಾ ಇರ್ಬೇಕು ಅನ್ನೋದನ್ನ ವ್ಯಕ್ತಪಡಿಸ್ತಾರೆ ಅವರು. ಓಕೆ ಮ್ಯಾಮ್, ಥ್ಯಾಂಕ್ ಯು. ಯಾಕೋ ಮಾಡೋರ್ಗೆ ಏನೋ ಪ್ರಾಬ್ಲಮ್ ಆಗಿದೆ ಕಾಣಿಸ್ತವ್ರು, ಡಿಲೀಟ್ ಆದ್ರು. ಹೌದು, ಇಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಅದ ಕಾಣಿಸ್ತದ. ಅನ್ನಪೂರ್ಣ ಇದ್ದಾರೆ. ಅವ್ರು ಯೂಶಲಿ ಮಾತಾಡಂಗಿಲ್ಲಕಿ, ನಮ್ಮ ಅಕ್ಕದಾಡ್ರಿ. ಮಾತಾಡ್ತಿ, ಅವ್ರಿಗೆ ಗೊತ್ತಾಗಲ್ಲ ಕರೆಕ್ಟ್. ಸುಮ್ಮ ಹಾಗೆ ಹೊಡಿಗಿರ್ತಾರ್ರಿ. ಅವರು ಟೀಚರ್, ರಿಟೈರ್ಡ್ ಟೀಚರ್, ಪ್ರೈಮರಿ ಸ್ಕೂಲ್ ಟೀಚರ್ ಇದ್ರಿ. ಅಟೆಂಡ್ ಮಾಡ್ತಾರ ಅಷ್ಟೇ. ಅಂದ್ರೆ ಕರೆಕ್ಟ್ ಗೊತ್ತಾಗಲ್ಲ. ಅನ್ಮ್ಯೂಟ್ ಮಾಡೋದು ಅವೆಲ್ಲ ಸ್ವಲ್ಪ ಇದಾಗುತ್ತೆ.
ಗೊತ್ತಾಗಲ್ಲ ಇದ್ರಲ್ಲಿ ಹಾ. ನಾಲೆಜ್ ಇಲ್ದವ್ರಿಗೆ ಅದು ಗೊತ್ತಾಗಲ್ಲ. ಓಕೆ ಮೇಡಮ್, ನಾಳೆ ಮತ್ತೆ ಭೇಟಿ ಆಗೋಣ. ಇನ್ನಿಷ್ಟು ಮುಂದುವರ್ಸೋಣ ಮೇಡಮ್. ಸ್ವಾಧ್ಯಾಯದೊಂದಿಗೆ ಅದೇ ನಾ ಸ್ವಲ್ಪ ಇನ್ನೊಂದು 5 ನಿಮಿಷ ಧ್ಯಾನ ಮಾಡಿಸ್ಬೋದಾಗಿತ್ತು, ಸ್ವಲ್ಪ ಹಾ ಜಲ್ದಿ. ಮಾಡಿಸ್ಬೋದಾಗಿತ್ತು. ನಂಗೆ ಸರಿಯಾಗಿ ಟೈಮ್ ಕಾಣ್ಲಿಲ್ಲ, ನಾನು ಓಪನ್ ಮಾಡಿಸಿದೆ. ಅದೇ 50ಗೆ ಇದು ಮಾಡ್ತೀನಿ ಯೂಸ್ವಲಿ ನಾನು. 50ಗೆ 9:50ಗೆ ಇನ್ನ 5 ನಿಮಿಷ ಉಳ್ದದ ಅಂತೀನಿ. 55 ಮಾಡ್ತೀವಿ. ಒಂದು 5 ಮಿನಿಟ್ಸ್ ಶೇರಿಂಗ್ ಇರುತ್ತೆ. 5 minutes ಸೇರಿಂಗ್ ಆಗ್ತದೆ. ನಾಳೆಗೆ ಆದ್ರೂ ನೀವು ಯೂಸ್ವಲಿ 9:30 ತನ ಮುಗಿಸ್ಬಿಡ್ರಿ. ಓಕೆ 9:30 ತನ ಮುಗಿಸಿದ್ರಂದ್ರೆ ನಮ್ಗೊಂದು 25 ಮಿನಿಟ್ಸ್ ಧ್ಯಾನ ಸಿಗ್ತದೆ. 25 ಮುಗಿಸಿದ್ರೆ 30 ಮಿನಿಟ್ಸ್ ಮಾಡ್ಬೋದು. 30 ಅಂತಂದ್ರೆ 25 ಮಿನಿಟ್ಸ್ ಮಾಡ್ಬೋದು. ಧ್ಯಾನ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನಿಮ್ ಸಡನ್ ಒಪ್ಕೊಂಡು ನಮಗೆ ಜ್ಞಾನ ಕೊಡ್ಲಿಕ್ಕತ್ತೀರಿ, ತುಂಬಾ ಸಂತೋಷ. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ನಾಳೆ ಮತ್ತೆ ಭೇಟಿಯಾಗೋಣ ಇನ್ನಷ್ಟು ಧ್ಯಾನ ಸ್ವಾಧ್ಯಾಯ ಸತ್ಸಂಗದೊಂದಿಗೆ. ಥ್ಯಾಂಕ್ ಯು.